ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ PSI ಮತ್ತು PC ಪ್ರಶ್ನೆ ಪತ್ರಿಕೆಗಳ ವಿಷಯವಾರು ಹಾಗೂ ಪಠ್ಯವಾರು ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾನು ತಗೋತಾ ಇರುವಂತಹ ಸಬ್ಜೆಕ್ಟ್ ಬಂದ್ಬಿಟ್ಟು ಭಾರತದ ಭೂಗೋಳಶಾಸ್ತ್ರ ಅಂದರೆ ಇಂಡಿಯನ್ ಜಾಗ್ರಫಿಯನ್ನು ಡೀಲ್ ಮಾಡ್ತಾ ಇದ್ದೀನಿ. ಸ್ಪರ್ಧಾವಿಕಾಸ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಮದರ್ ಡೈರಿ ಸರ್ಕಲ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇದು ನಮ್ಮ ಸಂಸ್ಥೆ ಆಗಿದೆ. ಯಾರಾದರೂ ನೀವು PSI PC ಅಥವಾ KS ಬ್ಯಾಚ್ಗಳಿಗೆ ಏನಾದರೂ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡ್ರೆ ಕೆಳಗಡೆ ಇರುವಂತಹ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಅನ್ನುವಂಥದ್ದನ್ನು ಮಾಡ್ಬೋದಾಗಿದೆ. ಇಲ್ಲಿ PC PSI ಮತ್ತು KS ಪರೀಕ್ಷೆಗಳಿಗೆ ನಿಮಗೆ ತರಬೇತಿ ಅನ್ನುವಂಥದ್ದು ಕೊಡ್ತಾ ಇದ್ದೀವಿ. ಓಕೆ, ನನ್ನ ಪರಿಚಯ ಅನ್ನುವಂಥದ್ದನ್ನು ನೋಡೋಣ. ನನ್ನ ಹೆಸರು ಬಂದ್ಬಿಟ್ಟು ಲಿಖಿತಾ SG. ನನ್ನ ಸ್ಪೆಷಲೈಸೇಷನ್ ನೋಡೋದಾದರೆ ಜಾಗ್ರಫಿ ಮತ್ತು ಮೆಂಟಲ್ ಎಬಿಲಿಟಿ. ನನಗೆ ಟೀಚಿಂಗ್ ಫೀಲ್ಡಲ್ಲಿ ಮೋರ್ ದೆನ್ 4 years ಆಫ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದಿದೆ. KS, FDA, SDA, PSI, PC, ಗ್ರೂಪ್ C ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ನಾನು ಟೀಚ್ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡಿರ್ತೀರಾ, ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡುವಂಥದ್ದು. ನೋಡಿ, ನಮ್ಮ ಸಂಸ್ಥೆಯಿಂದ ನಿಮಗೆ ಹಲವಾರು ಪುಸ್ತಕಗಳು ಅನ್ನುವಂಥದ್ದು ಬಂದಿದೆ. PSI ಮತ್ತು PC ಇದು ಫಿಸಿಕಲ್ ಆಗಿ, PC ಫಿಸಿಕಲ್ ಆಗಿಲ್ಲ, ಆ್ಯಕ್ಚುಲಿ PSI ಇದು ಫಿಸಿಕಲ್ ಅನ್ನುವಂಥದ್ದಾಗಿದೆ. ಅದಕ್ಕೋಸ್ಕರ ಹೊಸ ಬ್ಯಾಚ್ಗಳು ಅನ್ನುವಂಥದ್ದು ಕೂಡ ಪ್ರಾರಂಭವಾಗಿದೆ. ಹೊಸ ಬ್ಯಾಚ್ಗಳು ಟೈಮಿಂಗ್ಸ್ ಏನು ಅಂತಂದಾಗ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮಗೆ ಹೊಸ ಬ್ಯಾಚ್ಗಳು ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಅಕಸ್ಮಾತ್ ನೀವು ನೆಕ್ಸ್ಟ್ ಟೈಮ್ PSI ಎಕ್ಸಾಮ್ಗೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಅಥವಾ PC ಎಕ್ಸಾಮ್ಗೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಇದು ಕೂಡ ಅಂದರೆ ಗ್ರೌಂಡು ಎಲ್ಲ ಕೂಡ ಇದೆ. ನೀವು ಫಿಸಿಕಲ್ ಕೂಡ ಇಲ್ಲೇ ಪ್ರಾಕ್ಟೀಸ್ ಅನ್ನುವಂಥದ್ದನ್ನ ಕೊಡ್ತಾರೆ. ನೋಡಿ, PC PSI ಪರೀಕ್ಷೆಗಳಿಗೆ ಬರೀ PC PSI ಪರೀಕ್ಷೆಗಳಿಗೆ ಮಾತ್ರ ತಯಾರಿಸಿದಂತಹ ಪುಸ್ತಕಗಳು ಯಾವ್ದ್ಯಾವುದು ಅಂತಂದಾಗ PSI ಮತ್ತು PC ಸಮಗ್ರ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಅಂತ ಹೇಳ್ಬಿಟ್ಟು ಇದನ್ನು ತಮ್ಮಯ್ಯ ಸರ್ ಅನ್ನುವಂಥವ್ರು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಏನಿದೆ ಅಂತಂದಾಗ ಪತ್ರಿಕೆ 2 ಅಲ್ವಾ, ನಿಮಗೆ ಗೊತ್ತಿದೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನುವಂಥದ್ದು. ಪತ್ರಿಕೆ 2ರಲ್ಲಿ ಇರುವಂತಹ ಎಲ್ಲ ಕ್ವೆಶನ್ ಪೇಪರ್ಸು PC ಮತ್ತು PSI ಎಕ್ಸಾಮ್ಗೆ ಬಂದಂತಹ ಎಲ್ಲ ಕ್ವೆಶನ್ ಪೇಪರ್ಸ್ಗಳನ್ನು ಒಂದು ಕಡೆ ಹಾಕಿದ್ದಾರೆ. ಅದು ಬರೀ ಒಂದು ಕಡೆ ಹಾಕಿ ನಿಮಗೆ ಆನ್ಸರ್ಸ್ಗಳು ಕೊಟ್ಟಿರುವಂಥದ್ದಲ್ಲ. ಅಲ್ಲಿ ನಿಮಗೆ ಡೆಫಿನೇಷನ್ ಅನ್ನುವಂಥದ್ದು ಅಂದರೆ ವಿವರಣಾತ್ಮಕ ಅನ್ನುವಂಥದ್ದು, ಪ್ರತಿಯೊಂದು ಕ್ವೆಶನ್ಗೂ ಕೂಡ ವಿವರಣೆ ಅನ್ನುವಂಥದ್ದು ಕೂಡ ನಿಮಗೆ ಈ ಬುಕ್ಕಲ್ಲಿ ಸಿಕ್ಕಿದೆ. ಯಾರಿಗಾದರೂ ಬೇಕು ಅಂತಂತಂದರೆ ಈ ಪುಸ್ತಕಗಳನ್ನು ತಗೋಬೋದು. ಅದ್ರ ಜೊತೆ PC ಮತ್ತು PSI ಕಿರುಕೈಪಿಡಿ ಅನ್ನುವಂಥದ್ದು ಇದೆ. ಇದು ಕೂಡ ತಮ್ಮಯ್ಯ ಸರ್ ಅವರು ಬರೆದಿರುವಂತಹ ಪುಸ್ತಕನೇ ಆಗಿದೆ. ಈ ಪುಸ್ತಕದ ವಿಶೇಷತೆ ಏನು ಅಂತಂದಾಗ ಎಲ್ಲ ಕ್ವೆಶನ್ ಪೇಪರ್ಸ್ ಅನ್ನುವಂಥದ್ದಿದೆ, ಆದರೆ ಇಲ್ಲಿ ವಿವರಣಾತ್ಮಕ ಅನ್ನುವಂಥದ್ದಿಲ್ಲ. ಇದು ನೀವು ಅಕಸ್ಮಾತ್ ಏನಾದರೂ ಫಾಸ್ಟಾಗಿ ರಿವಿಷನ್ ಮಾಡಬೇಕು, ಎಕ್ಸಾಮ್ ಹತ್ರ ಬಂತು ಅಂತಂದಾಗ ಈ ಪುಸ್ತಕ ಯೂಸ್ ಆಗುತ್ತೆ. ಈ ಪುಸ್ತಕದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. PSI ಮತ್ತು PC ಪರೀಕ್ಷೆಗೆ ಸೈನ್ಸ್ ವಿಷಯಕ್ಕೆ ಬಂದರೆ 4G ಸೈನ್ಸ್ ಅನ್ನುವಂಥದ್ದು ಎಷ್ಟು ಕ್ವೆಶನ್ಸ್ ಅನ್ನುವಂಥದ್ದು ಕವರ್ ಮಾಡಿದೆ ಅನ್ನುವಂಥದ್ದು ಗೊತ್ತಿದೆ. ಇದು ರವಿ ಸರ್ ಅವರು ಪುಸ್ತಕ ಆಗಿದೆ. ಸೈನ್ಸ್ಗೆ ಬೇಕು ಅಂತಂದಾಗ PC ಮತ್ತು PSI 4G ಸೈನ್ಸ್ ಬುಕ್ ಅನ್ನುವಂಥದ್ದನ್ನು ನೀವು ತಗೋಬೋದು. ಓಕೆನಾ. ಈ ಪುಸ್ತಕಗಳು ಬೇಕು ಅನ್ನುವಂಥವ್ರು ಕೆಳಗಡೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಇದು ತಮ್ಮಯ್ಯ ಸರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿದೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕಗಳನ್ನು ನೀವು ತಗೋಬೋದು. ಕೊರಿಯರ್ ಫೆಸಿಲಿಟಿ ಕೂಡ ಇದೆ. ಓಕೆನಾ. ನಾನು ಹೇಳಿದ್ನಲ್ಲ, ಈ ಪುಸ್ತಕದ ಪ್ರೈಸ್ ಬಂದ್ಬಿಟ್ಟು ಪೇಜಸ್ 656 ಇದೆ. ಪ್ರೈಸ್ ಬಂದ್ಬಿಟ್ಟು 450 ರೂಪೀಸ್ ಇದೆ. ನಿಮಗೆ ಡಿಸ್ಕೌಂಟಲ್ಲಿ 350 ರೂಪಾಯಿಗೆ ಸಿಗುತ್ತೆ. ಇದು ಏನು ಅಂತಂದಾಗ 1998ರಿಂದ 2021ರವರೆಗೂ ನಡೆದಂತಹ ಎಲ್ಲ PC ಮತ್ತು PSI ಪರೀಕ್ಷೆಗಳಿಗೆ ಕೇಳಲಾದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಹಾಕಿದ್ದಾರೆ ಈ ಬುಕ್ಕಲ್ಲಿ. ಇದರಲ್ಲಿ ವಿಶೇಷವಾಗಿ ಈ ಪುಸ್ತಕ ಏನು ಅಂತಂದರೆ ನಿಮಗೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ವಿವರಣಾತ್ಮಕ ವಿವರಣೆ ಅನ್ನುವಂಥದ್ದು ಸಿಕ್ಕಿರುತ್ತೆ. ಎಕ್ಸ್ಪ್ಲನೇಷನ್ ಸಿಕ್ಕಿರುತ್ತೆ. ದಟ್ ನೀವು ನೆಕ್ಸ್ಟ್ ಕ್ವೆಶನ್ ಆ ಟಾಪಿಕ್ ಮೇಲೆ ಎತ್ಕೊಂಡಾಗ ಅಲ್ಲೇ ಎಕ್ಸ್ಪ್ಲನೇಷನ್ ಸಿಕ್ಕಿರೋದ್ರಿಂದ ಅಲ್ಲಿ ನಿಮಗೆ ಟಾಪಿಕ್ ಅನ್ನುವಂಥದ್ದು ಕವರ್ ಆಗಿರುತ್ತೆ. ಯಾವುದೇ ಸಬ್ಜೆಕ್ಟ್ ಆಗಲಿ ಕ್ವೆಶನ್ ಪೇಪರ್ ಸೊಲ್ಯೂಷನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ PSI ಪ್ರಶ್ನೆ ಪತ್ರಿಕೆಗಳು ಕೂಡ ಒಂದೇ ಕಡೆ ಇದೆ. ಲೈಕ್ KSI SF ಆಗ್ಬೋದು, PC ಆಗ್ಬೋದು, ESI ಆಗ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದಾಗ ಸಬ್ಜೆಕ್ಟನ್ನು ಡಿವೈಡ್ ಮಾಡಿದ್ದಾರೆ. ಅಂತಂದರೆ ಭಾರತದ ಇತಿಹಾಸವನ್ನು ಒಂದು ಕಡೆ, ಜಾಗ್ರಫಿಯನ್ನು ಒಂದು ಕಡೆ, ಎಕನಾಮಿಕ್ಸನ್ನು ಒಂದು ಕಡೆ ಡಿವೈಡ್ ಮಾಡಿದ್ದಾರೆ. ಆ ಥರ ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ಸಪೋಸ್ ಎಕ್ಸಾಂಪಲ್ಲು ಭಾರತದ ಇತಿಹಾಸ ತಗೊಂಡಾಗ ಶಾತವಾಹನರು ಅಂತ ಸಪ್ರೇಟ್ ಟಾಪಿಕ್, ಶಾತವಾಹನರ ಕೆಳಗಡೆ ಎಷ್ಟು ಕ್ವೆಶನ್ಸ್ ಬಂದಿದೆ ಎಲ್ಲ ಕೂಡ ಒಂದು ಕಡೆ ಅನ್ನುವಂಥದ್ದು ಹಾಕಿದ್ದಾರೆ.
ಸೊ ಈ ಥರ ಬುಕ್ ಒಂದು ಕಡೆ ಎಲ್ಲ ಒಂದೇ ಕಡೆ ಅಂತಂದರೆ ಇವಾಗ ನೀವು ಶಾತವಾಹನರ ಬಗ್ಗೆ ಓದಿದಾಗ ಸೊ ಈ ಬುಕ್ಕನ್ನು ತೊಗೊಂಡಾಗ ಸೊ ಅದ್ರ ಕೆಳಗಡೆ ಯಾವ್ಯಾವ ಕ್ವೆಶನ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಒಂದೇ ಕಡೆ ಸಿಗುತ್ತೆ. ಸೊ ದಟ್ ನೀವು ಸಾಲ್ವ್ ಮಾಡ್ಕೊತಾ ಹೋಗ್ಬೋದು. ಸೊ ಇದು ನಿಮಗೆ ತುಂಬ ಅಂತಂದರೆ ತುಂಬ ಯೂಸ್ ಆಗುತ್ತೆ. ಓಕೆನಾ. ಸೊ ಇನ್ನು ಭೂಗೋಳಶಾಸ್ತ್ರ, ನಾನು ಭೂಗೋಳಶಾಸ್ತ್ರ ಡೀಲ್ ಮಾಡ್ತಾ ಇದ್ದೀನಲ್ಲ, ಸೊ ಇನ್ನು ಭೂಗೋಳಶಾಸ್ತ್ರಕ್ಕೆ ಬಂದ್ಬಿಟ್ಟು ಸೊ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಅನ್ನುವಂಥದ್ದು ಬಂದಿದೆ. ಸೊ ಇದೇನು ಅಂತಂದಾಗ ಯತೀಶ್ PM ಅನ್ನುವಂಥವ್ರು ಸೊ ಈ ಪುಸ್ತಕ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಸೊ ಇದೇನು ಅಂತಂದಾಗ 1979ರಿಂದ 2021, ಸೊ 1971ರಿಂದ 2021ರವರೆಗೂ ಸೊ ನಡೆದಂತಹ ಎಲ್ಲ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಎಲ್ಲ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆದಂತಹ ಎಲ್ಲ ಪರೀಕ್ಷೆಗಳ ಕ್ವೆಶನ್ ಪೇಪರ್ಸ್ ಅನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ಹಾಕಿದ್ದಾರೆ. ಸೊ IAS ಇಂದ ಹಿಡಿದು ಸೊ PC ಎಕ್ಸಾಮ್ವರೆಗೂ, ಸೊ IAS, KAS, PC ಎಕ್ಸಾಮು ಎಲ್ಲ ಏನೇನು ನಡೆದಿದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸು, ಸೊ ಎಲ್ಲ ಜಾಗ್ರಫಿ ಕ್ವೆಶನ್ಸ್ ಅನ್ನುವಂಥದ್ದು ಸೊ 5G ಸ್ಪರ್ಧಾ ಭೂಗೋಳಶಾಸ್ತ್ರ ಅನ್ನುವಂತಹ ಬುಕ್ಕಲ್ಲಿದೆ. ಸೊ ಇಲ್ಲಿ ಕ್ವೆಶನ್ಸ್ ಮಾತ್ರ ಅಲ್ಲ, ಸೊ ಇಲ್ಲಿ ಕೂಡ ಪ್ರತಿಯೊಂದು ಪ್ರಶ್ನೆ ಆದ ನಂತರ ವಿವರಣೆ ಅನ್ನುವಂಥದ್ದು ಸಿಗುತ್ತೆ. ಓಕೆನಾ. ಸೊ ಇವಾಗ ನೋಡ್ತಾ ಇದ್ದೀರಾ ಟ್ರೆಂಡ್ ಅನ್ನುವಂಥದ್ದು. ಸೊ ಏನು ಟ್ರೆಂಡು ಅಂತಂದರೆ ಸೊ ಇವಾಗ ಕರ್ನಾಟಕ ಎಕ್ಸಾಮ್ಸಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತಂದಾಗ IASಗೆ ಆಲ್ರೆಡಿ ಕೇಳಿರ್ತಾರಲ್ವ ಕ್ವೆಶನ್ಸು, ಸೊ ಅದನ್ನೇ ಕಟ್ ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾರೆ, ಹೌದಲ್ವಾ. ಸೊ ನೀವು ಕ್ವೆಶನ್ ಪೇಪರ್ ತೆಗೆದಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಇದು ಯೂಸ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ IAS ಇಂದ PC ಎಕ್ಸಾಮ್ವರೆಗೂ ಯಾವ್ಯಾವ ಜಾಗ್ರಫಿಯಿಂದ ಬಂದಿದೆ, ಸೊ ಅದರ ಟಾಪಿಕ್ಕು, ಅದ್ರ ಕೆಳಗಡೆ ನಿಮಗೆ ವಿವರಣೆ, ಪ್ರತಿಯೊಂದು ಟಾಪಿಕ್ಕು ಆ ಟಾಪಿಕಿಂದ ಎಷ್ಟು ಕ್ವೆಶನ್ಸ್ ಬಂದಿದೆ ಅನ್ನುವಂಥದ್ದು ಸೊ ಇದೆ. ಸೊ ನಿಮಗೆ ಬೇಕು ಅಂತಂದರೆ ನೋಡಿ, ಅದೇ ಥರ ಸಮಗ್ರ ಭಾರತದ ಇತಿಹಾಸ ಇದೆ. ಸೊ ಇದು ತಮ್ಮಯ್ಯ ಸರ್ ಅವ್ರು ಬರೆದಿರುವಂಥದ್ದು. ಮತ್ತು ಕರ್ನಾಟಕ ಇತಿಹಾಸಕ್ಕೆ ಪುಸ್ತಕಗಳು ತುಂಬ ಜನ ಹುಡುಕ್ತಾ ಇದ್ರಿ, ಸೊ ಇದು ಬರ್ತಾ ಇದೆ ಮಾರ್ಕೆಟ್ಗೆ. ಸೊ ಇದು ಕೂಡ ಯಾರಾದರೂ ಬೇಕು ಅಂದರೆ ತೊಗೋಬೋದು. ಮತ್ತು ಭಾರತ ಸಂವಿಧಾನ ಮತ್ತು ಸರ್ಕಾರ, ಇದು ಕೂಡ ಕ್ವೆಶನ್ ಪೇಪರ್ಸೇ ಆಗಿದೆ. ಸೊ ಇದನ್ನು ಕೂಡ ತೊಗೋಬೋದು. ಮತ್ತು 5G ಭೂಗೋಳಶಾಸ್ತ್ರ ಆಗ್ಬೋದು. ಮತ್ತು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೊ ಇದು ಕೂಡ ಕ್ವೆಶನ್ ಪೇಪರ್ಸ್ ಆಗಿದೆ. ಇನ್ನು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಿಮ್ಗೆ ಗೊತ್ತಿದೆ, ರವಿ ಸರ್ ಬರೆದಿರುವಂತಹ ಪುಸ್ತಕ. ಸೊ ಇದು ಆ್ಯಕ್ಚುಲಿ ರೀಸೆಂಟಾಗಿ ಬಿಟ್ಟಿರುವಂತಹ ಪುಸ್ತಕ. ಬರೀ PSI PC ಪರೀಕ್ಷೆಗಳಿಗಾಗಿ ಸೈನ್ಸ್ ಸಬ್ಜೆಕ್ಟು ಇದು ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಸೊ ಇದೊಂಚೂರು ಚಿಕ್ಕ ಬುಕ್ ಆಗಿದೆ, 4G ಸೈನ್ಸ್ ಟೆಕ್ನಾಲಜಿ. ಸೊ ಇದು ಬೇಗ ರಿವಿಷನ್ ಮಾಡಬೇಕು ಅಂತಂದರೆ ಈ ಬುಕ್ಕು ಕೂಡ ನಿಮಗೆ ಯೂಸ್ ಅನ್ನುವಂಥದ್ದು ಆಗುತ್ತೆ. ಸೊ ಇದು ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅನ್ನುವಂಥದ್ದು. ಸೊ ಇದು ಕೂಡ ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಎಲ್ಲ ಒಂದು ಕಡೆ ಹಾಕಿದ್ದಾರೆ. ಸೊ ಇನ್ನು PSI ಮತ್ತು PC ನಾನು ಹೇಳಿದ್ನಲ್ಲ, ಸಮಗ್ರ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ. ಸೊ ಇವಾಗ ನಿಮಗೆ ಬೇಕಾಗಿರುವಂಥದ್ದು ಇದೇ ಪುಸ್ತಕ ಆಗಿದೆ. ಸೊ ಯಾಕೆ ಅಂತಂದಾಗ ಸೊ PSI PC ಪರೀಕ್ಷೆಗಳಿಗೆ ಕೇಳಿದಂತಹ ಪ್ರಶ್ನೆ ಪತ್ರಿಕೆಗಳು ವಿತ್ ವಿವರಣೆ ಸೊ ಎಲ್ಲ ಕೂಡ ಒಂದೇ ಕಡೆ ಇದೆ. ಸೊ ನೀವು ಒಂದ್ಸತಿ ಬುಕ್ ತೊಗೊಂಡು ನೋಡಿ ಅಥವಾ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಬುಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇದು ರಿವಿಷನ್ ಮಾಡ್ಕೊಳ್ಳೋದಕ್ಕೆ PSI ಮತ್ತು PC ಕೈಪಿಡಿ ಅನ್ನುವಂಥದ್ದಿದೆ. ಸೊ ಇದೆಲ್ಲ ಕೂಡ ನಿಮಗೆ ಸ್ಪರ್ಧಾ ವಿಕಾಸ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ, ಮದರ್ ಡೈರಿ ಸರ್ಕಲ್, ಯಲಹಂಕ ನ್ಯೂಟೌನ್ ಅಲ್ಲಿ ಸಿಗುತ್ತೆ. ಅಥವಾ ಕೆಳಗಡೆ ಇರುವಂತಹ ನಂಬರ್ಗಳಿಗೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅವರು ನಿಮಗೆ ಡೆಲಿವರಿ ಅನ್ನುವಂಥದ್ದನ್ನು ಕೊಡ್ತಾರೆ. ಓಕೆನಾ. ಸೊ ಇನ್ನು ತಡ ಮಾಡೋದು ಬೇಡ, ಭಾರತದ ಭೂಗೋಳಶಾಸ್ತ್ರ ಶುರು ಮಾಡಿಬಿಡೋಣ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇವತ್ತು ಫಸ್ಟ್ ಕ್ಲಾಸ್ ಅಲ್ವಾ, ಸೊ ಸ್ವಲ್ಪ ಹೇಳ್ಬಿಡ್ತೀನಿ. ಏನು ಅಂತಂದರೆ ನೋಡಿ, ಆ್ಯಕ್ಚುಲಿ ನಾನು ಬಂದುಬಿಟ್ಟು ಭೂಗೋಳಶಾಸ್ತ್ರ ಮತ್ತು ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯವನ್ನು ಡೀಲ್ ಮಾಡ್ತಿದ್ದೀನಿ. ಸೊ ನಾನು ನಿಮಗೆ ಇಲ್ಲಿ ಚಾಪ್ಟರನ್ನು ಟೀಚ್ ಮಾಡೋದಿಲ್ಲ, ಬಟ್ ಕ್ವೆಶನ್ಸ್ ಬಂದಾಗ ಅದಕ್ಕೆ ರಿಲೇಟೆಡ್ ಕರೆಂಟ್ ಅಫೈರ್ಸು ಏನಾದರೂ ಇದ್ದರೆ ಇಲ್ಲೇ ಹೇಳ್ಬಿಡ್ತೀನಿ. ಬಟ್ ಇಲ್ಲಿ ಏನು ಮಾಡ್ತೀನಿ ಅಂತಂದಾಗ ಎಲ್ಲ ಕ್ವೆಶನ್ ಪೇಪರ್ಸು ಸೊ ನಮ್ಮ ಬುಕ್ಕಲ್ಲಿ ಏನಿದೆಯಲ್ಲ ಸೊ ಆ ಎಲ್ಲ ಕ್ವೆಶನ್ ಪೇಪರ್ಸು PSI PC ಪರೀಕ್ಷೆಗೆ ಏನು ಕೇಳಿದಾರೋ ಸೊ ಅದನ್ನು ಸಾಲ್ವ್ ಮಾಡ್ಕೊತಾ ಹೋಗೋಣ. ಓಕೆನಾ. ಸೊ ನನ್ನ ಟಾಪಿಕ್ ಬಂದುಬಿಟ್ಟು ಸೊ ಇವತ್ತು ನಾನು ಎತ್ಕೊಂಡಿರುವಂಥದ್ದು ಬಂದುಬಿಟ್ಟು ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ. ಇದು ಜಾಗ್ರಫಿಯಲ್ಲಿ ಒಂದು ಪಾರ್ಟ್, ಭೂಗೋಳಶಾಸ್ತ್ರದಲ್ಲಿ ಒಂದು ಪಾರ್ಟ್. ಸೊ ನಾನು ಇವಾಗ ಸದ್ಯಕ್ಕೆ ನಿಮಗೆ ಈ ಪಾರ್ಟನ್ನು ಡೀಲ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಎಕ್ಸಾಮ್ ಹತ್ರ ಇದೆ, ಸೊ ಅಷ್ಟೊತ್ತಿಗೆ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ಬೇಕಲ್ವ. ಸೊ ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಓಕೆನಾ. ಸೊ ಆ ಟಾಪಿಕಲ್ಲಿ ಇವತ್ತು PC PSIಗೆ ಅಂತಂದರೆ ಎಕ್ಸಾಮ್ ಇತ್ತಲ್ವ, ಸೊ ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಕೇಳಿದ್ದಾರೆ, ಹಳೆ ಕ್ವೆಶನ್ಸ್ ಯಾವ್ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅದರಲ್ಲಿ ಸಬ್ ಟಾಪಿಕ್ ಬಂದುಬಿಟ್ಟು ಭಾರತದ ಪರಿಚಯ, ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣ. ಈ ಟಾಪಿಕ್ಕಿಂದ PC PSI ಎಕ್ಸಾಮ್ಗೆ ಎಷ್ಟು ಕ್ವೆಶನ್ಸ್ ಬಂದಿದೆ ಅನ್ನುವಂಥದ್ದು ನೋಡೋಣ. ಯಾವುದಾಗಿದೆ? ಭಾರತದ ಪರಿಚಯ, ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣ. ಓಕೆನಾ. ಸೊ ರೆಡಿ ಇದ್ದೀರಾ ಎಲ್ಲ? ಓಕೆ. ಸೊ ಫಸ್ಟ್ ಕ್ವೆಶನ್ ಬಂತು ನೋಡಿ. ಫಸ್ಟ್ ಕ್ವೆಶನ್ ಏನು ಅಂತಂದಾಗ ಮ್ಯಾಕ್ಮೋಹನ್ ರೇಖೆ, ಇದು ಚೀನಾ ಮತ್ತು ಭಾರತದ ಮೇರೆಯನ್ನು ಗುರುತಿಸುವ ರೇಖೆ
ಇದನ್ನು ಸರ್ ಹೆನ್ರಿ ಮ್ಯಾಕ್ ಮೋಹನ್ ಎಂಬುವವರು ಗುರುತಿಸಿದರು. ಚೀನಾ ದೇಶವು ಇದಕ್ಕೆ ಮಾನ್ಯತೆ ಅನ್ನುವಂಥದ್ದನ್ನು ನೀಡಿಲ್ಲ ಅನ್ನುವಂಥದ್ದು ಕ್ವೆಶನ್ ಆಗಿದೆ. ಸೊ ಓದ್ಕೊಂಡ್ಬಿಡಿ ನೀವು. ಮ್ಯಾಕ್ ಮೋಹನ್ ರೇಖೆ ಬಗ್ಗೆ ಕ್ವೆಶನ್ ಅನ್ನುವಂಥದ್ದು ಬಂದಿದೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದಾಗ ಚೀನಾ ಮತ್ತು ಭಾರತ ಅನ್ನುವಂಥದ್ದು ಗಡಿ ರೇಖೆಯನ್ನು ಗುರುತಿಸುವಂತಹ ರೇಖೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸರ್ ಹೆನ್ರಿ ಮ್ಯಾಕ್ ಮೋಹನ್ ಅನ್ನುವಂಥವ್ರು ಸೊ ಈ ರೇಖೆಯನ್ನು ಗುರುತಿಸಿದ್ರು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಚೀನಾ ದೇಶವು ಇದಕ್ಕೆ ಮಾನ್ಯತೆ ಅನ್ನುವಂಥದ್ದನ್ನು ನೀಡಿಲ್ಲ ಅನ್ನುವಂಥದ್ದು 3 ಸ್ಟೇಟ್ಮೆಂಟಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಹೌದಾ? ಸೊ 3 ಸ್ಟೇಟ್ಮೆಂಟಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಈ ಕ್ವೆಶನ್ ಯಾವಾಗ ಬಂದಿತ್ತು ಅಂತಂದಾಗ KS ISF PSI 2012ರಲ್ಲಿ ಬಂದಿತ್ತು. ಸೊ ಇವಾಗ ನಿಮ್ಗೆ ಏನು ಆಪ್ಷನ್ಸ್ ಇದೆ ಅಂತಂದರೆ ಆಪ್ಷನ್ ಎ ಸರಿ, ಆಪ್ಷನ್ ಬಿ ತಪ್ಪು, ಆಪ್ಷನ್ ಬಿ ಇದು ಬಡತನ ಗುರುತಿಸುವ ರೇಖೆ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ, ಆಪ್ಷನ್ ಡಿ ಬಂದ್ಬಿಟ್ಟು ಇದು ಲಂಡನ್ ಒಲಿಂಪಿಕ್ನಲ್ಲಿರುವಂತಹ ಮುಕ್ತಾಯದ ರೇಖೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕ್ವೆಶನ್ ಓದಿದ ತಕ್ಷಣ ನಿಮಗೆ ಆನ್ಸರ್ ನೆನಪು ಬರಬೇಕು. ಬಿಕಾಸ್ ಆಪ್ಷನ್ಸ್ ಹೇಳೋಷ್ಟೊಳಗಡೆ ನೀವು ಒಂದು ಕಡೆ ನೋಟ್ ಮಾಡ್ಕೋಬೇಕು. ಬಿಕಾಸ್ ನಿಮ್ಗೆ ಎಷ್ಟು ಕ್ವೆಶನ್ಸ್ ಗೊತ್ತು, ಎಷ್ಟು ಕ್ವೆಶನ್ ಗೊತ್ತಿಲ್ಲ. ಗೊತ್ತಿಲ್ಲದಿರೋ ಕ್ವೆಶನ್ಸ್ ಒಂದು ಪೇಪರು ಪೆನ್ ಎತ್ಕೊಂಡು ನೋಟ್ ಮಾಡ್ಕೊಂಬಿಡಿ. ಓಕೆನಾ? ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದಾಗಿರುತ್ತೆ ಆಲ್ರೆಡಿ ನಿಮ್ಮ ಮೈಂಡಿಗೆ ಬಂದಿರುತ್ತೆ. ಇದು ಕರೆಕ್ಟ್ ಆದಂತಹ ಆನ್ಸರ್ ಸರಿ, ಹೌದಲ್ವಾ? ಸೊ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಚೀನಾ ಮತ್ತು ಭಾರತದ ನಡುವೆ ಇರುವಂತಹ ಗಡಿ ರೇಖೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗತ್ತೆ. ಓಕೆ, ಸೊ ಈ ರೇಖೆಯನ್ನು ಸೊ ಹೆನ್ರಿ ಮ್ಯಾಕ್ ಮೋಹನ್ ಅನ್ನುವಂಥವ್ರು ಈ ರೇಖೆಯನ್ನು ಗುರುತಿಸಿರ್ತಾರೆ. ಸೊ ಚೀನಾ ದೇಶ ಏನಿದೆಯಲ್ಲ, ಸೊ ಇದಕ್ಕೆ ಮಾನ್ಯತೆ ಅನ್ನುವಂಥದ್ದನ್ನು ನೀಡಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದು ಮೋಸ್ಟ್ ಪ್ರಾಬಬಲಿ ಇಂಪಾರ್ಟೆಂಟ್. ಸೊ ಇನ್ನೊಂದು ವಿಚಾರ ನಿಮ್ಗೆ ಏನು ಗೊತ್ತಿರಬೇಕು ಅಂತಂದಾಗ, ಸೊ ಚೀನಾ ಮತ್ತು ಭಾರತದ ನಡುವೆ ಇರುವಂತಹ ಗಡಿ ರೇಖೆ ಅಂತಂದರೆ ಎಷ್ಟು ಕಿಲೋಮೀಟರ್ವರೆಗೂ ಅಂತಂದರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಏನು ಅಂತಂದಾಗ 3488 ಕಿಲೋಮೀಟರ್. ಗೊತ್ತಿಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಅಷ್ಟೇ, ಮತ್ತು ರಿವಿಷನ್ ಮಾಡಿ. ಸೊ ಕ್ವೆಶನ್ ಪೇಪರ್ಸಿಂದನೇ ತುಂಬ ಕ್ವೆಶನ್ಸ್ ಅನ್ನುವಂಥದ್ದು ಕವರ್ ಆಗುತ್ತೆ. ಓಕೆನಾ? ಸೊ ಎಷ್ಟು ಕಿಲೋಮೀಟರ್ ಇದೆ ಅಂತಂದಾಗ 3488 ಕಿಲೋಮೀಟರ್ ಅನ್ನುವಂಥದ್ದು ಚೀನಾ ಮತ್ತು ಭಾರತದ ನಡುವೆ ಇರುವಂತಹ ಗಡಿ ರೇಖೆಯಾಗಿದೆ ಕಿಲೋಮೀಟರ್ಸ್ಗಳಲ್ಲಿ. ಓಕೆ, 3488 ಕಿಲೋಮೀಟರ್. ಸೊ ಈ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದನ್ನು 1914ರಲ್ಲಿ ಏನು 1914ರಲ್ಲಿ ಏನಾಯಿತು? ಯಾರಿಗಾದ್ರೂ ಗೊತ್ತಿದೆಯಾ? 1914 ಏನಾಯಿತು? ಏನಾಯಿತು 1914ರ ಶಿಮ್ಲಾ ಭೇಟಿ ಅನ್ನುವಂಥದ್ದಾಗುತ್ತೆ. ಸೊ ಇಂಗ್ಲೀಷಲ್ಲಿ ಓದೋರಿಗಾದರೆ ಸೊ ಶಿಮ್ಲಾ ಅಕಾರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕನ್ನಡದಲ್ಲಾದರೆ ಶಿಮ್ಲಾ ಭೇಟಿ ಅನ್ನುವಂಥದ್ದು 1914ರಲ್ಲಿ ಆಗುತ್ತೆ. ಸೊ ಅವಾಗ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದರು? ಸೊ ಬ್ರಿಟನ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು, ಸೊ ಟಿಬೆಟ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು, ಮತ್ತು ಚೀನಾ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ನೀವು ಕೇಳ್ಬೋದು, ಮ್ಯಾಮ್ ಚೀನಾ ಮತ್ತು ಭಾರತದ ಮಧ್ಯದಲ್ಲಿ ರೇಖೆ ಅನ್ನುವಂಥದ್ದನ್ನು ಗುರುತಿಸ್ತಾರೆ ಅಂತಂದರೆ ಸೊ ಭಾರತ ಯಾಕೆ ಮ್ಯಾಮ್ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ 1914ರಲ್ಲಿ ಈ ಶಿಮ್ಲಾ ಅಕಾರ್ಡ್ ಅನ್ನುವಂಥದ್ದಾಗಿರೋದ್ರಿಂದ, ಸೊ ಶಿಮ್ಲಾ ಭೇಟಿ ಅನ್ನುವಂಥದ್ದಾಗಿರೋದ್ರಿಂದ ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಅಂತಂದಾಗ ಸೊ ಭಾರತ ಅನ್ನುವಂಥದ್ದು ಬ್ರಿಟಿಷರ ಅಂಡರಲ್ಲಿರುತ್ತೆ, ಹೌದಲ್ವಾ? ಸೊ ಅದಕ್ಕೋಸ್ಕರ ಸೊ ಭಾರತದ ಕಡೆಯಿಂದ ಸೊ ಬ್ರಿಟನ್, ಟಿಬೆಟ್ ಮತ್ತು ಚೀನಾ ದೇಶಗಳು ಅನ್ನುವಂಥದ್ದು ಸೊ ಭಾಗವಹಿಸಿದ್ರು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ಶಿಮ್ಲಾ ಭೇಟಿಯಲ್ಲಿ ಈ ಲೈನ್ ಅನ್ನುವಂಥದ್ದನ್ನು ಸೊ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಭಾರತ ಮತ್ತು ಚೀನಾಗೆ ಗಡಿ ಅನ್ನುವಂಥದ್ದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ನಿಮಗೆ ನೆನಪಿರಬೇಕಾಗತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟು ಇಷ್ಟು ವಿಚಾರ ನೆನಪಿರಬೇಕು. ಮ್ಯಾಕ್ ಮೋಹನ್ ರೇಖೆ ಅಂತಂದಾಗ ಚೀನಾ ಮತ್ತು ಭಾರತದ ಮೇರೆಯನ್ನು ಗುರುತಿಸುವಂತಹ ರೇಖೆ. ಸೊ ಇದು ಸರ್ ಹೆನ್ರಿ ಮ್ಯಾಕ್ ಮೋಹನ್ ಅನ್ನುವಂಥವರು ಗುರುತಿಸಿದ್ದಾರೆ. ಸೊ ಚೀನಾ ದೇಶವು ಇದಕ್ಕೆ ಮಾನ್ಯತೆ ಅನ್ನುವಂಥದ್ದನ್ನು ನೀಡಿಲ್ಲ. ಸೊ 3488 ಕಿಲೋಮೀಟರ್ ಅನ್ನುವಂಥದ್ದು ಭಾರತ ಮತ್ತು ಚೀನಾ ನಡುವಿನ ರೇಖೆ ಆಗಿದೆ. ಸೊ ಇದು ಆ್ಯಕ್ಚುಲಿ ಉದ್ದಕ್ಕೂ ಏನಿದೆಯಲ್ಲ ಈ ರೇಖೆ, ಸೊ ಇದೆಲ್ಲ ಕೂಡ ಪರ್ವತಗಳಿಂದ ಕೂಡಿದೆ ಅನ್ನುವಂಥದ್ದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಈ ರೇಖೆಯನ್ನು 1914ರಲ್ಲಿ ಸೊ ಅಕ್ಸೆಪ್ಟ್ ಮಾಡಿಕೊಂಡ್ರು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಪಾಯಿಂಟ್ ಅನ್ನುವಂಥದ್ದು ಹೇಳಬೇಕು. ಸೊ ಏನು ಅಂತಂದಾಗ ಸೊ ಶಿಮ್ಲಾ ಅಕಾರ್ಡು ಮತ್ತು ಶಿಮ್ಲಾ ಒಪ್ಪಂದ ಅಗ್ರಿಮೆಂಟ್, ಓಕೆನಾ? ಸೊ ಶಿಮ್ಲಾ ಅಕಾರ್ಡು ಅಥವಾ ಶಿಮ್ಲಾ ಒಪ್ಪಂದ ಅನ್ನುವಂಥದ್ದು ನೀವು ಸೆಪ್ರೇಟ್. ಸೊ ಶಿಮ್ಲಾ ಅಕಾರ್ಡ್ ಅಥವಾ ಶಿಮ್ಲಾ ಇದಾಗಿರುತ್ತಲ್ವಾ, ಏನು ಜಾಯಿನ್ ಅಂತಂದಾಗ ಭೇಟಿ ಇರುತ್ತಲ್ಲ, ಅದು ಬಂದ್ಬಿಟ್ಟು 1914ರಲ್ಲಿ ಆಗಿರುತ್ತೆ. ಏನಕ್ಕೆ? ಮ್ಯಾಕ್ ಮೋಹನ್ ಅಂತಂದಾಗ ಗಡಿ ಸೊ ಯಾವ ಥರ ಡಿವೈಡ್ ಮಾಡ್ಕೋಬೇಕು ಅನ್ನುವಂತಹ ವಿಚಾರಕ್ಕೆ, ಓಕೆನಾ? ಸೊ ಈ ಶಿಮ್ಲಾ ಒಪ್ಪಂದ ಅನ್ನುವಂಥದ್ದು ಯಾವಾಗಾಗಿರುತ್ತೆ ಅಂತಂದಾಗ 2 ಜುಲೈ 1972ರಲ್ಲಿ ಆಗಿರುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಸೊ 2 ಜುಲೈ 1972ರಲ್ಲಿ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಶಿಮ್ಲಾ ಅಗ್ರಿಮೆಂಟ್, ಶಿಮ್ಲಾ ಒಪ್ಪಂದ,
ಓಕೆನಾ. ಸೊ 2 ಜುಲೈ 1972ರಲ್ಲಿ ಈ ಒಪ್ಪಂದ ಅನ್ನುವಂಥದ್ದು ಸೊ ಇಂದಿರಾ ಗಾಂಧಿ ಅವರ ಮಧ್ಯೆ ಮತ್ತೆ ಬುಟ್ಟೋ ಅಂತಂದ್ರೆ ಪಾಕಿಸ್ತಾನದ ಅವಾಗ ಪ್ರೈಮ್ ಮಿನಿಸ್ಟರ್ ಬುಟ್ಟೋ ಆಗಿರ್ತಾರೆ. ಸೊ ಅವರ ಮಧ್ಯೆ ಈ ಒಪ್ಪಂದ ಅನ್ನುವಂಥದ್ದು ಆಗುತ್ತೆ. ಸೊ ಈ ಒಪ್ಪಂದ 2 ಜುಲೈ 1972ಕ್ಕೆ ಏನಕ್ಕಾಗತ್ತೆ ಅಂತಂದಾಗ ಸೊ ಇದು ಒಂದು ಶಾಂತಿ ಒಪ್ಪಂದ ಆಗಿರುತ್ತೆ. ಓಕೆನಾ. ಸೊ ಇಷ್ಟು ನಿಮಗೆ ನೆನಪಿರಬೇಕು. ಸೊ ಶಿಮ್ಲಾ ಅಕಾರ್ಡ್ ಅಂದಾಗ 1914, ಸೊ ಶಿಮ್ಲಾ ಒಪ್ಪಂದ ಅಂತಂದಾಗ ಸೊ 2 ಜುಲೈ 1972 ಅನ್ನುವಂಥದ್ದು ನಿಮಗೆ ನೆನಪಿರಬೇಕಾಗುತ್ತೆ. ಇಷ್ಟು ಇಂಪಾರ್ಟೆಂಟ್. ಓಕೆ. ಸೊ ಇದಕ್ಕೆ ಉತ್ತರ ಸರಿ ಅನ್ನುವಂಥದ್ದು ಆಪ್ಷನ್ ಎ ಸರಿ ಅನ್ನುವಂಥದ್ದು ಕರೆಕ್ಟ್ ಆಗಿದೆ, ಹೌದಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಮ್ಯಾಕ್ ಮೋಹನ್ ಲೈನ್ ಬಗ್ಗೆನೇ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗಡಿ ರೇಖೆಗಳು ಅನ್ನುವಂಥದ್ದು. ಸೊ ನೋಡಿ, ಸೊ ಮ್ಯಾಕ್ ಮೋಹನ್ ಲೈನ್ ನಡುವಿನ ಗಡಿಯನ್ನ ಗುರುತಿಸುತ್ತದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಲ್ರೆಡಿ ಲಾಸ್ಟ್ ಕ್ವೆಶನ್ ಅಲ್ಲಿ ನೋಡಿದೀವಿ. ಸೊ ಮ್ಯಾಕ್ ಮೋಹನ್ ಲೈನ್ ಅನ್ನುವಂಥದ್ದು ಸೊ ಏನನ್ನ ಗುರುತಿಸುತ್ತೆ ಅನ್ನುವಂಥದ್ದು ಇನ್ನೊಂದು ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ ಎಕ್ಸಾಮ್ ಅಂತಂದಾಗ ರೀಸೆಂಟ್ ಆಗಿ CAR DAR PC 2020, ಓಕೆನಾ. ಸೊ ಈ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ಕೂಡ ಇದನ್ನ ಗಮನಿಸಬಹುದು. ಸೊ ಇದಕ್ಕೆ ಆನ್ಸರ್ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥದ್ದಿದೆ. ಆಪ್ಷನ್ ಬಿ ಬಂದ್ಬಿಟ್ಟು ಭಾರತ ಮತ್ತೆ ಚೀನಾ ಅನ್ನುವಂಥದ್ದಿದೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ಭಾರತ ಮತ್ತೆ ನೇಪಾಳ ಅನ್ನುವಂಥದ್ದಿದೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ಭಾರತ ಮತ್ತೆ ಬಾಂಗ್ಲಾದೇಶ್ ಅನ್ನುವಂಥದ್ದಿದೆ. ಸೊ ಇಷ್ಟೊತ್ತಿಗೆ ನಿಮಗೆ ಗೊತ್ತಿರುತ್ತೆ, ಇದಕ್ಕೆ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವ್ದಾಗಿರುತ್ತೆ, ಭಾರತ ಮತ್ತೆ ಚೀನಾ. ಸೊ ಇವಾಗ ತಾನೇ ನೋಡಿದ್ರಿ, ಮ್ಯಾಕ್ ಮೋಹನ್ ಲೈನ್ ಅನ್ನುವಂಥದ್ದು ಭಾರತ ಮತ್ತೆ ಚೀನಾ ನಡುವಿನ ಗಡಿ ರೇಖೆ ಅನ್ನುವಂಥದ್ದು ಸೊ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ 1914ರಲ್ಲಿ ಅಕ್ಸೆಪ್ಟ್ ಮಾಡಿರ್ತಾರೆ, ನೆನಪಿರಬೇಕು. 3488 ಕಿಲೋಮೀಟರ್ಗಳನ್ನ ಸೊ ಗಡಿಯನ್ನ ಹೊಂದಿರುತ್ತೆ ಚೀನಾ ಮತ್ತೆ ಭಾರತದ ಮಧ್ಯೆ ಇರುವಂತಹ ಗಡಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ನು ಶಿಮ್ಲಾ ಒಪ್ಪಂದ ಕೇಳಿದಾಗ 2 ಜುಲೈ 1972ರಲ್ಲಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಶಾಂತಿ ಒಪ್ಪಂದ. ಇದು ಕೂಡ ನಿಮಗೆ ನೆನಪಿರಬೇಕಾಗತ್ತೆ. ಇಷ್ಟು ಇಂಪಾರ್ಟೆಂಟ್, ಹೌದಾ. ಸೊ ಭಾರತ ಮತ್ತೆ ಪಾಕಿಸ್ತಾನ ಮಧ್ಯೆ ಇರುವಂತಹ, ಭಾರತ ಮತ್ತೆ ಚೀನಾ ಮಧ್ಯೆ ಇರುವಂತಹ ಗಡಿ ರೇಖೆಯನ್ನ ಮ್ಯಾಕ್ ಮೋಹನ್ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಭಾರತ ಮತ್ತೆ ಚೀನಾ. ಇದು ನಿಮ್ಗೆ ಗೊತ್ತಿದೆ. ಸೊ ಇನ್ನು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇರುವಂತಹ ರೇಖೆಯನ್ನು ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಏನಾದ್ರೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವೆಶನ್ ಬಂದ್ರೆ ಸೊ ಮುಂದೆ ಆ ಕ್ವೆಶನ್ ಬಂದಿದೆ, ಬಟ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಸೊ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಇರುವಂತಹ ಗಡಿ ರೇಖೆಯನ್ನ ರಾಡ್ ಕ್ಲಿಪ್ ಗಡಿ ರೇಖೆ ಅನ್ನುವಂಥದ್ದನ್ನ ಕರೀತಾರೆ. ಓಕೆನಾ. ಸೊ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಇರುವಂತಹ ಗಡಿ ರೇಖೆಗೆ ಏನಂತ ಕರೀತಾರೆ, ಸೊ ರಾಡ್ ಕ್ಲಿಪ್ ಗಡಿ ರೇಖೆ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆ ಅಂತಂದಾಗ ಈ ಗಡಿ ರೇಖೆಯನ್ನ ಸರ್ ಹೆನ್ರಿ ರಾಡ್ ಕ್ಲಿಪ್ ಅವರು ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಈ ಗಡಿ ರೇಖೆಗೆ ರಾಡ್ ಕ್ಲಿಪ್ ಗಡಿ ರೇಖೆ ಅನ್ನುವಂಥದ್ದು ಹೆಸರು ಬಂದಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ನು ಭಾರತ ಮತ್ತೆ ಪಾಕಿಸ್ತಾನದ ಸೊ ಗಡಿ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಮುಂದಕ್ಕೆ ಹೇಳ್ತೀನಿ ಕ್ವೆಶನ್. ಸೊ ನಿಮ್ಗೆ ಗೊತ್ತಿರಬೇಕು ಅಂತಂದಾಗ 3323 ಕಿಲೋಮೀಟರ್, 3323 ಕಿಲೋಮೀಟರ್ ಅಷ್ಟು ಗಡಿಯನ್ನ ನಾವು ಭಾರತ ಮತ್ತೆ ಸೊ ಪಾಕಿಸ್ತಾನದ ಜೊತೆಗೆ ಹೊಂದಿದ್ದೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇನ್ನು ಆಪ್ಷನ್ ಸಿ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಭಾರತ ಮತ್ತು ನೇಪಾಳ. ಸೊ ಇವೆಲ್ಲ ಕೂಡ ನಮ್ಮ ನೈಬರಿಂಗ್ ಕಂಟ್ರೀಸ್, ಹೌದಲ್ವಾ, ನೆರೆಹೊರೆ ರಾಷ್ಟ್ರಗಳು. ಸೊ ಈ ಭಾರತ ಮತ್ತೆ ನೇಪಾಳ ಮಧ್ಯೆ ಇರುವಂತಹ ಗಡಿ ರೇಖೆ ಸೊ ಓಪನ್ ಇರುತ್ತೆ. ಸೊ ಇಲ್ಲಿ ಯಾವುದೇ ತರ ಗಡಿ ರೇಖೆ ಅನ್ನುವಂಥದ್ದು ಇರೋದಿಲ್ಲ. ಸೊ ಓಪನ್, ಸೊ ನಾವು ಓಡಾಡ್ಕೋಬಹುದು, ಅವರು ಸ್ವಲ್ಪ ದೂರ ಅನ್ನುವಂಥದ್ದನ್ನ ಓಡಾಡ್ಕೋಬಹುದಾಗಿದೆ. ಸೊ ಇದು ಓಪನ್ ಬಾರ್ಡರ್, ಇದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಭಾರತ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಆಪ್ಷನ್ ಡಿ ನೋಡೋದಾದ್ರೆ ಭಾರತ ಮತ್ತೆ ಬಾಂಗ್ಲಾದೇಶ್ ನಡುವಿನ ಇರುವಂತಹ ಗಡಿ ರೇಖೆಯನ್ನ ಏನಂತ ಕರೀತಾರೆ. ಸೊ ಭಾರತ ಮತ್ತೆ ಬಾಂಗ್ಲಾದೇಶ್ ಮಧ್ಯೆ ಇರುವಂತಹ ಗಡಿ ರೇಖೆಯನ್ನು ಕೂಡ ರಾಡ್ ಕ್ಲಿಪ್ ಅಂತಾನೆ ಕರೀತಾರೆ. ಸೊ ನೀವು ಕೇಳ್ಬೋದು, ಮ್ಯಾಮ್ ಯಾಕೆ ಭಾರತ ಮತ್ತೆ ಪಾಕಿಸ್ತಾನ ಮಧ್ಯೆ ಮತ್ತೆ ಭಾರತ ಮತ್ತೆ ಬಾಂಗ್ಲಾದೇಶ್ ಮಧ್ಯೆ ಸೊ ಎರಡರ ಮಧ್ಯೆ ಕೂಡ ರಾಡ್ ಕ್ಲಿಪ್ ಅಂತ ಕರೀತಾರೆ ಅಂತಂದ್ರೆ, ಸೊ 1947ರಲ್ಲಿ ಸೊ ಭಾರತ ಮತ್ತೆ ಪಾಕಿಸ್ತಾನ ಅನ್ನುವಂಥದ್ದು ಡಿವೈಡ್ ಆದಾಗ ಸೊ ಸರ್ ಹೆನ್ರಿ ರಾಡ್ ಕ್ಲಿಪ್ ಅವರು ಸೊ ಈ ರೇಖೆ ಅನ್ನುವಂಥದ್ದನ್ನ ಕೊಟ್ಟಿರ್ತಾರೆ, ಹೌದಾ. ಸೊ ಆವಾಗ ಭಾರತ ಡಿವೈಡ್ ಆದಾಗ ಸೊ ಪಾಕಿಸ್ತಾನ ಅನ್ನುವಂಥದ್ದು ಬಾಂಗ್ಲಾದೇಶಿಂದ ಡಿವೈಡ್ ಆಗಿರೋದಿಲ್ಲ. 1947 ಆದ್ಮೇಲೆ ಪಾಕಿಸ್ತಾನ ಬಾಂಗ್ಲಾದೇಶ ಒಂದೇ ಆಗಿರುತ್ತೆ. ಸೊ ಆವಾಗ ಬಾಂಗ್ಲಾದೇಶ್ ಅನ್ನುವಂತಹ ಹೆಸರು ಇರಲಿಲ್ಲ. ಸೊ ಏನಂತ ಕರಿತಾ ಇದ್ರು, ಸೊ ಪಾಕಿಸ್ತಾನವನ್ನ ಏನಂತ ಕರಿತಾ ಇದ್ರು ಅಂತಂದ್ರೆ ಪಶ್ಚಿಮ ಪಾಕಿಸ್ತಾನ್. ಸೊ ಬಾಂಗ್ಲಾದೇಶನ್ನ ಏನಂತ ಕರಿತಾ ಇದ್ರು ಅಂದ್ರೆ ಪೂರ್ವ ಪಾಕಿಸ್ತಾನ್ ಅನ್ನುವಂತಹ ಹೆಸರಲ್ಲಿ ಕರಿತಾ ಇದ್ರು. ಈ ಪಾಕಿಸ್ತಾನನ ಪಶ್ಚಿಮ ಪಾಕಿಸ್ತಾನ್, ಸೊ ಬಾಂಗ್ಲಾದೇಶ್ ಏನಿದೆಯಲ್ಲ ಸೊ ಅದನ್ನ ಪೂರ್ವ ಪಾಕಿಸ್ತಾನ್ ಅನ್ನುವಂತಹ ಹೆಸರಿನಿಂದ 1947 ನಮ್ಗೇನು ಇಂಡಿಪೆಂಡೆನ್ಸ್ ಬಂತಲ್ವಾ ಸೊ ಅದಾದ್ಮೇಲೆ ಕರಿತಾ ಇದ್ರು. 1971ರಲ್ಲಿ ಸೊ ಬಾಂಗ್ಲಾದೇಶ್ ವಿಭಜನೆ ಅನ್ನುವಂಥದ್ದು ಆಗತ್ತೆ, ಲಿಬ್ರೇಷನ್ ಆಫ್ ಬಾಂಗ್ಲಾದೇಶ್, ಹೌದಾ. 1977ರಲ್ಲಿ ಬಾಂಗ್ಲಾದೇಶ್ ವಿಭಜನೆ ಅನ್ನುವಂಥದ್ದಾಗತ್ತೆ. ಸೊ ಅದಕ್ಕೋಸ್ಕರ ಸೊ ಬಾಂಗ್ಲಾದೇಶ್ಗೂ ಕೂಡ ಗಡಿ ರೇಖೆ ರಾಡ್ ಕ್ಲಿಪ್ ಗಡಿ ರೇಖೆ ಅಂತ ಕೊಟ್ಟಿರ್ತಾರೆ. 47ರಲ್ಲೇ ಡಿವೈಡ್ ಮಾಡಿರ್ತಾರಲ್ವಾ. ಸೊ ಈ ಕಡೆ ಭಾರತದ್ದು ಈ ಕಡೆ
ಪೂರ್ವಕ್ಕೆ ಪಶ್ಚಿಮಕ್ಕೆ. ಸೊ ಅದಕ್ಕೋಸ್ಕರ ಆವಾಗಲೇ ರ್ಯಾಡ್ಕ್ಲಿಫ್ ರೇಖೆ ಅನ್ನುವಂಥದ್ದನ್ನು ಕೊಟ್ಟಿರ್ತಾರೆ. ಸೊ 1971ಕ್ಕೆ ಬಾಂಗ್ಲಾದೇಶ್ ಡಿವೈಡ್ ಆದಮೇಲೂ ಕೂಡ ಅದೇ ಅನ್ನುವಂಥದ್ದು ಕಂಟಿನ್ಯೂ ಆಗುತ್ತೆ. ಓಕೆನಾ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಈ ರೇಖೆಗಳು ತುಂಬ ಇಂಪಾರ್ಟೆಂಟ್. ಮ್ಯಾಕ್ಮೋಹನ್ ರೇಖೆ ಕೇಳಿದಾಗ, ಮ್ಯಾಕ್ಮೋಹನ್ ಲೈನ್ ಅನ್ನುವಂಥದ್ದು ಕೇಳಿದಾಗ ಭಾರತ ಮತ್ತು ಚೀನಾ. ಭಾರತ ಮತ್ತು ನೇಪಾಳಕ್ಕೆ ಯಾವುದೇ ರೇಖೆ ಅನ್ನುವಂಥದ್ದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಕೇಳಿದಾಗ ರ್ಯಾಡ್ಕ್ಲಿಫ್ ರೇಖೆ, ರ್ಯಾಡ್ಕ್ಲಿಫ್ ಲೈನ್. ಸೊ ಭಾರತ ಮತ್ತು ಬಾಂಗ್ಲಾದೇಶ್ ಕೇಳಿದಾಗ ಸೊ ಅಲ್ಲಿ ಕೂಡ ರ್ಯಾಡ್ಕ್ಲಿಫ್ ಲೈನ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ತುಂಬ ಸತಿ ರಿಪೀಟ್ ಆಗಿದೆ ಈ ಕ್ವೆಶನ್ಸ್ಗಳು. ಓಕೆ. ಸೊ ನೆಕ್ಸ್ಟ್ ನೋಡಿ, ಮೂರನೇ ಕ್ವೆಶನು ಅದೇ ಬಂತು. ಮ್ಯಾಕ್ಮೋಹನ್ ರೇಖೆ ಡ್ಯಾಶ್ ನಡುವಿನ ರೇಖೆ ಗಡಿಯನ್ನು ಗುರುತಿಸುತ್ತದೆ ಅಂತ ಹೇಳ್ಬಿಟ್ಟು. ಸೊ ಇದು ರೀಸೆಂಟಾಗಿ ಕೇಳಿರುವಂಥದ್ದು KSRP PSI 2020 ಕ್ವೆಶನ್ ಪೇಪರ್. ಸೊ ನೋಡಿ ಎಷ್ಟು ಸತಿ ಇದೊಂದೇ ಕ್ವೆಶನ್ ರಿಪೀಟ್ ಆಗಿದೆ ಅನ್ನುವಂಥದ್ದು ನೀವು ಗಮನಿಸ್ಬೋದು. ಸೊ ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ್, ಆಪ್ಷನ್ ಬಿ ಬಂದ್ಬಿಟ್ಟು ಭಾರತ ಮತ್ತು ಬಾಂಗ್ಲಾದೇಶ್, ಆಪ್ಷನ್ ಸಿ ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಿರುತ್ತೆ, ಆಪ್ಷನ್ ಸಿ ಭಾರತ ಮತ್ತು ಚೀನಾ, ಆಪ್ಷನ್ ಡಿ ಬಂದ್ಬಿಟ್ಟು ಭಾರತ ಮತ್ತು ಶ್ರೀಲಂಕಾ. ಸೊ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಸೊ ಆಲ್ರೆಡಿ ಗೊತ್ತಿರುತ್ತೆ, ಭಾರತ ಮತ್ತು ಚೀನಾ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಹೌದಾ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, 4ನೇ ಕ್ವೆಶನು. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನು. 1 ನಾಟಿಕಲ್ ಮೈಲ್. ಓಕೆನಾ. ಸಾರಿ. ಸೊ 1 ನಾಟಿಕಲ್ ಮೈಲ್ ಅಂತಂದರೆ ಏನು ಅನ್ನುವಂಥದ್ದು ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಸೊ ಈ ಕ್ವೆಶನ್ ಎಲ್ಲಿ ಬಂದಿದೆ ಅಂತಂದಾಗ KSRP PC 2017 ಕ್ವೆಶನ್ ಆಗಿದೆ. ಸೊ ಇದಕ್ಕೆ ಏನಂತ ಕೊಟ್ಟಿದ್ದಾರೆ ನೋಡಿ, 1 ನಾಟಿಕಲ್ ಮೈಲ್ ಅಂತಂದರೆ ಎಷ್ಟು ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಯಿತಾ. ಸೊ 2562 ಕಿಲೋಮೀಟರ್, 1852 ಕಿಲೋಮೀಟರ್, 1652 ಕಿಲೋಮೀಟರ್, 0.852 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆಪ್ಷನ್ ಡಿ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ 1 ನಾಟಿಕಲ್ ಮೈಲ್ ಅಂತಂದರೆ ಏನು ಅಂತ ಇಲ್ಲಿ ಆನ್ಸರ್ ಮಾಡಿ. ಮುಂದೆ ಹೇಳ್ತೀನಿ, ಮುಂದೆ ಇನ್ನೊಂದು ಕ್ವೆಶನ್ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿ ನಮಗೆ ಎಷ್ಟು ನಾಟಿಕಲ್ ಮೈಲ್, ಏನಕ್ಕೆ ಇದು ನಾಟಿಕಲ್ ಮೈಲ್ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆನಾ. ಸೊ ಕ್ವೆಶನ್ 1 ನಾಟಿಕಲ್ ಮೈಲ್ ಎಂದರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಆಪ್ಷನ್ಸ್ ಸ್ವಲ್ಪ ಇದರಲ್ಲಿ ಪ್ರಿಂಟ್ ಆಗಿದೆ. ಸೊ ಇಲ್ಲಿ ಕಿಲೋಮೀಟರ್ ಅಲ್ಲ ಮೀಟರ್. ಆಯಿತಾ. ಸೊ ಇಲ್ಲಿ ಕಿಲೋಮೀಟರ್ ಅಲ್ಲ, ಸೊ ಮೀಟರ್ ಅಂತ ಹೇಳ್ಬಿಟ್ಟು ಬರ್ಕೊಂಬಿಡಿ. ಸೊ ಯಾಕೆ ಅಂತಂದಾಗ 1 ನಾಟಿಕಲ್ ಮೈಲ್ ಅಂತಂದರೆ ಸೊ ಎಷ್ಟು ಅಂತಂದಾಗ ಸೊ 1.852 ಮೀಟರ್ಗಳು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ 1 ನಾಟಿಕಲ್ ಮೈಲ್ ಅಂತಂದರೆ 1852 ಮೀಟರ್. ಓಕೆ. ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟು ನೆನಪಿರಬೇಕಾಗುತ್ತೆ. 1 ನಾಟಿಕಲ್ ಮೈಲ್ ಅಂತಂದಾಗ 1852 ಮೀಟರ್ಗಳು, ಕಿಲೋಮೀಟರ್ ಅಲ್ಲ ಮೀಟರ್ಗಳು ಅನ್ನುವಂಥದ್ದು ನೆನಪಿರಲಿ. ಸೊ ಇದನ್ನು ಕಿಲೋಮೀಟರಲ್ಲಿ ಬರಿಬೇಕು ಅಂತಂದರೆ, ಸೊ ಇದನ್ನು ಕಿಲೋಮೀಟರಲ್ಲಿ ಬರಿಬೇಕಂದ್ರೆ 1.852. ಸೊ ಮಧ್ಯದಲ್ಲಿ ಪಾಯಿಂಟ್ ಇಟ್ಕೋತೀರಾ ಅಷ್ಟೇ, 3 ಡಿಜಿಟ್ಗೆ ಮುಂಚೆ. ಸೊ 3 ನಂಬರ್ ಇದೆಯಲ್ಲ, ಯಾಕೆ ಅಂತಂದಾಗ ಸೊ ಮೀಟರನ್ನು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಸೊ 10³ ಆ್ಯಡ್ ಮಾಡ್ಕೋತೀವಿ. ಹೌದಲ್ಲ. ಸೊ ಕಿಲೋಮೀಟರ್ಗಳಲ್ಲಿ ಆದರೆ 1.852 ಕಿಲೋಮೀಟರ್ ಆಗುತ್ತೆ. ಪಾಯಿಂಟ್ ಬರುತ್ತೆ ಮಧ್ಯದಲ್ಲಿ. ಸೊ ಇಲ್ಲಿ ನೀವು ಗಮನಿಸ್ಕೋಬೇಕು ಎಕ್ಸಾಮಲ್ಲಿ, ಅದು ಕಾಮನ ಅಥವಾ ಪಾಯಿಂಟ ಅನ್ನುವಂಥದ್ದು. ಓಕೆನಾ. ಸೊ 1.852 ಬಂದರೆ ಸೊ ಅದು ಕಿಲೋಮೀಟರ್. ಓಕೆ. ಸೊ ಅಥವಾ ಮೀಟರ್ಗಳಲ್ಲಿ ಕೇಳಿದ್ರೆ 1852 ಮೀಟರ್ಗಳು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ 1852 ಮೀಟರ್ಗಳ ಅಷ್ಟು 1 ನಾಟಿಕಲ್ ಮೈಲ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಕಿಲೋಮೀಟ್ರಲ್ಲಾದರೆ 1.852 ಕಿಲೋಮೀಟರ್ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಇದು ತುಂಬ ಸತಿ ರಿಪೀಟ್ ಆಗಿದೆ. ಸೊ ಮುಂದೆ ಕೂಡ ರಿಪೀಟ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವೆಶನು, ದಯವಿಟ್ಟು ನೆನಪಿರಿ. ಓಕೆ. ಸೊ ನೋಡಿ, ಇಲ್ಲಿ ಕ್ವೆಶನ್ ಬಂದಿದೆ. ಏನಂತ ಕೊಟ್ಟಿದ್ದಾರೆ ಅಂತಂದಾಗ ಸಮುದ್ರದಲ್ಲಿ ಭಾರತದ ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಸಮುದ್ರದಲ್ಲಿ ಭಾರತದ ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಕ್ವೆಶನ್ ನೋಡಿದ್ವಿ ನಾಟಿಕಲ್ ಮೈಲ್ ಅಂತ ಹೇಳ್ಬಿಟ್ಟು. 1 ನಾಟಿಕಲ್ ಮೈಲ್ ಅಂತಂದರೆ ಎಷ್ಟು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸೊ ಆ್ಯಕ್ಚುಲಿ ನಾಟಿಕಲ್ ಮೈಲ್ ಅಂತ ಹೇಳ್ಬಿಟ್ಟು ಏನಕ್ಕೆ ಕೊಡ್ತಾರೆ ಅಂತಂದಾಗ, ಸೊ ಯಾವ ವಿಚಾರದಲ್ಲಿ ನಾವು ನಾಟಿಕಲ್ ಮೈಲ್ ಅನ್ನುವಂಥದ್ದನ್ನು ಬಳಸ್ತೀವಿ ಅಂತಂದಾಗ, ಸೊ ಇವಾಗ ಭಾರತ ಅನ್ನುವಂಥದ್ದು ಇರುತ್ತೆ. ಸೊ ಭಾರತದ ಸುತ್ತ ನೀರಿರುತ್ತಲ್ಲ, ಸೊ ಸಮುದ್ರ ಅನ್ನುವಂಥದ್ದು ಇರುತ್ತೆ. ಸೊ ಭಾರತದಿಂದ ಸೊ ಅಷ್ಟು ದೂರಕ್ಕೆ ಸೊ ಅದು ನಮಗೆ ಸೇರುತ್ತೆ. ಸೊ ಅಲ್ಲಿ ನಾವು ಫಿಶಿಂಗ್ ಆಗ್ಬೋದು, ಸೊ ಮೀನುಗಳನ್ನು ಹಿಡಿಯುವಂತಹ ಕೆಲಸ ಆಗಿರ್ಬೋದು, ಅಥವಾ ಅಲ್ಲಿ ಏನಾದರೂ ಮೆಟಲ್ಸ್ಗಳು ಏನಾದರೂ ಸಿಕ್ಕಿದ್ರೆ, ಸೊ ಖನಿಜಗಳು ಏನಾದರೂ ಸಿಕ್ಕಿದ್ರು ಕೂಡ ನಾವು ಅದನ್ನು, ಸೊ ಅದು ನಮಗೆ ಸೇರುತ್ತೆ. ಯಾರಿಗೆ ಸೇರುತ್ತೆ, ನಮ್ಮ ಭಾರತಕ್ಕೆ ಅನ್ನುವಂಥದ್ದು ಸೇರುತ್ತೆ. ಸೊ ಒಂದು ಸ್ವಲ್ಪ ಕಿಲೋಮೀಟರ್ಗಳನ್ನು ಸೊ ಇಟ್ಟಿರ್ತಾರೆ. ಸೊ ಒಂದೊಂದು ದೇಶಕ್ಕೆ ಇಷ್ಟಿಷ್ಟು ಕಿಲೋಮೀಟರ್ಗಳು ಅನ್ನುವಂಥದ್ದು ಇರುತ್ತೆ. ಸೊ ಅಷ್ಟು ಕಿಲೋಮೀಟರ್ಗಳ ಒಳಗಡೆ ನಾವು ಏನು ಬೇಕಾದರೂ ಮಾಡ್ಕೋಬೋದು. ಸೊ ನೀವು ನ್ಯೂಸಲ್ಲಿ ನೋಡಿರ್ತೀರ. ಸೊ ಏನಂತ ನೋಡಿರ್ತೀರ ಅಂತಂದಾಗ, ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ಫಿಶರ್ ಮ್ಯಾನ್ಗಳು ಏನಿರ್ತಾರಲ್ಲ, ಸೊ
ಮೀನು ಹಿಡಿಯಕ್ಕೆ ಹೋಗಿರ್ತಾರಲ್ಲ, ಸೊ ಅವರು ಗಡಿಯನ್ನು ದಾಟಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಿಮ್ಗೆ ಡೌಟ್ ಆಗಿರುತ್ತೆ, ಸೊ ಯಾವ ಥರ ಇದು ಗಡಿ ಅನ್ನುವಂಥದ್ದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡೋಣ ನೋಡಿ. ಸೊ ಇದು PC 2014ರ ಕ್ವೆಶನ್ ಪೇಪರ್ ಆಗಿದೆ. ಸೊ ಎಷ್ಟುವರೆಗೂ ಭಾರತದ ಗಡಿ ಅನ್ನುವಂಥದ್ದು ಅಂತಂದಾಗ, ಸೊ ಸಮುದ್ರದ ಗಡಿ ಅನ್ನುವಂಥದ್ದು ಈ ಕ್ವೆಶನ್ ಆಗಿದೆ. ಸಮುದ್ರದಲ್ಲಿ ಭಾರತದ ಈ ಕೆಳಗಿನ ಯಾವುದನ್ನ ಅಳೆಯಲು ಉಪಯೋಗಿಸುತ್ತಾರೆ. ಸೊ ಭಾರತಕ್ಕೆ ಎಷ್ಟು ಸೇರುತ್ತೆ ಅಂತ ಹೇಳ್ಬಿಟ್ಟು ಸಮುದ್ರ ಭಾಗದಲ್ಲಿ ಅಳಿತಾರೆ ಅನ್ನುವಂಥದ್ದು ಈ ಕ್ವೆಶನ್ ಆಗಿದೆ, ಸಿಂಪಲ್ ಆಗಿ. ಹೌದಾ? ಸೊ ಆಪ್ಷನ್ ಎ 6 ನಾಟಿಕಲ್ ಮೈಲ್ಗಳು, ಆಪ್ಷನ್ ಬಿ 15 ನಾಟಿಕಲ್ ಮೈಲ್ಗಳು, ಆಪ್ಷನ್ ಸಿ 10 ನಾಟಿಕಲ್ ಮೈಲ್ಗಳು, ಆಪ್ಷನ್ ಡಿ ಬಂದ್ಬಿಟ್ಟು 12 ನಾಟಿಕಲ್ ಮೈಲ್ಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೋಡಿ, ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಸೊ 12 ನಾಟಿಕಲ್ ಮೈಲ್, ಆಪ್ಷನ್ ಡಿ ಆಗಿರುತ್ತೆ. ಸೊ 12 ನಾಟಿಕಲ್ ಮೈಲ್ಗಳು ಅನ್ನುವಂಥದ್ದು ಕರೆಕ್ಟ್ ಆದಂತಹ ಆನ್ಸರ್. ಸೊ ನಾನು ಹೇಳ್ದಂಗೆ ಇವಾಗ ಭಾರತ ಅನ್ನುವಂಥದ್ದು ಈ ಪಾಯಿಂಟಲ್ಲಿ, ಸೊ ಭಾರತ ಅನ್ನುವಂಥದ್ದು ಈ ಪಾಯಿಂಟಲ್ಲಿ ಇದೆ ಅಂತಂದಾಗ, ಸೊ ಇದ್ರ ಸುತ್ತ ಇರುತ್ತಲ್ಲ, ಭಾರತದ ಸುತ್ತ 12 ನಾಟಿಕಲ್ ಮೈಲ್ಗಳು ಏನಿರುತ್ತಲ್ಲ, ಸೊ ಇದೆಲ್ಲ ಕೂಡ ಸೊ ಭಾರತದ ಭೂಪ್ರದೇಶಕ್ಕೆ ಸೇರುತ್ತೆ. ಸೊ ಅಂತಂದ್ರೆ ಸೊ ಇಲ್ಲಿ ಏನೇ ನೀವು ಫಿಶಿಂಗ್ ಮಾಡಬೇಕಾದ್ರೂ, ಸೊ ಅಥವಾ ಯಾವುದಾದ್ರೂ ಖನಿಜಗಳು ಇದು ಮಾಡಬೇಕಾದ್ರೂ, ಸೊ ಅಥವಾ ಯಾವುದಾದ್ರೂ ಶಿಪ್ಗಳು ಹೋಗ್ಬೇಕಾದ್ರೂ, ಹಡಗುಗಳು ಎಲ್ಲ ಹೋಗ್ಬೇಕಾದ್ರೂ ಕೂಡ ಸೊ ಭಾರತದ ಪರ್ಮಿಷನ್ ಅನ್ನುವಂಥದ್ದು ತಗೋಬೇಕಾಗತ್ತೆ. ಸೊ ಇದು ಭಾರತಕ್ಕೆ ಸೇರಿರುತ್ತೆ. ಎಷ್ಟರವರೆಗೂ? ಸೊ 12 ನಾಟಿಕಲ್ ಮೈಲ್ಗಳವರೆಗೂ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್, ತುಂಬಾ ಸತಿ ರಿಪೀಟ್ ಆಗಿದೆ. ಸೊ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಸೊ ಭಾರತದ ಸುತ್ತ ಏನಿರುತ್ತಲ್ಲ ಸಮುದ್ರ ಅನ್ನುವಂಥದ್ದು, ಸೊ ಅದರಲ್ಲಿ 12 ನಾಟಿಕಲ್ ಮೈಲ್ಗಳು ಅನ್ನುವಂಥದ್ದು ಸೊ ಭಾರತಕ್ಕೆ ಸೇರಿರುತ್ತೆ. ಸೊ ಅಲ್ಲಿ ನಾವು ಏನ್ ಬೇಕಾದ್ರೂ ಅಂತಂದ್ರೆ ಮಾಮೂಲಿಯಾಗಿ ಫಿಶಿಂಗ್ ಅಂತಂದ್ರೆ ಮೀನುಗಾರಿಕೆ, ಸೊ ಈ ಥರ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಸೊ ನೆನಪಿಲ್ಲಿ, ಈಸಿ ಕ್ವೆಶನ್ ಬಟ್ ನೆನಪಿಲ್ಲಿ. ಓಕೆನಾ? ಸೊ ಆಲ್ರೆಡಿ ಲಾಸ್ಟ್ ಇದರಲ್ಲೇ ಹೇಳಿದ್ದೀನಿ. ಸೊ 12 ನಾಟಿಕಲ್ ಮೈಲ್ ಭಾರತದ್ದಾದ್ರೆ, ಸೊ 1 ನಾಟಿಕಲ್ ಮೈಲ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ಸ್ ಅಂತ ಹೇಳಿದ್ರೆ, ಸೊ 1.852. ಹೌದಾ? ಎಷ್ಟು ಕಿಲೋಮೀಟರ್ಸ್ ಅಂತಂದಾಗ 1.852 ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. 1 ಕಿಲೋಮೀಟರ್ ಅಂತಂದ್ರೆ 1 ನಾಟಿಕಲ್ ಮೈಲ್ ಅಂತಂದಾಗ 1.852 ಕಿಲೋಮೀಟರ್ಗಳು ಅನ್ನುವಂಥದ್ದು ದಯವಿಟ್ಟು ನೆನಪಿರಲಿ. ಸೊ ಮೀಟರ್ಗಳಲ್ಲಾದ್ರೆ 1852 ಮೀಟರ್ಗಳು ಅನ್ನುವಂಥದ್ದು ನೆನಪಿರಲಿ. ಸೊ ಇವೆರಡು ಕ್ವೆಶನ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ನೀವು ಕೇಳ್ಬೋದು, ಮ್ಯಾಮ್ ಇದರ PDF ಏನಾದರೂ ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು. ನೋಡಿ, PSI ಮತ್ತು PC ಸಮಗ್ರ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಇದೆಯಲ್ಲ, ಸೊ ಈ ಬುಕ್ ಇಂದಾನೆ ನಾನು ಇದು ತಗೊಂಡಿದ್ದೀನಿ. ಸೊ ಇದರಲ್ಲಿ ಜಾಗ್ರಫಿ ಪಾರ್ಟ್ ಅಲ್ಲಿ ನಾನು ನಿಮಗೆ ಕ್ಲಾಸ್ ಅನ್ನುವಂಥದ್ದನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿದೆ ನೋಡಿ, ಭೂಗೋಳಶಾಸ್ತ್ರ ಪಾಠ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಪಾರ್ಟಿಂದ ನಿಮಗೆ ಡೈರೆಕ್ಟ್ ಕ್ವೆಶನ್ಸ್ ಏನು ಕೇಳಿದ್ರೋ ಅದೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಸೊ ವಿವರಣೆ ಕೂಡ ಸೊ ಪ್ರತಿಯೊಂದು ಪ್ರಶ್ನೆ ಕೆಳಗಡೆ ಸೊ ಇದೆ. ಸೊ ನಿಮ್ಗೆ ಏನಾದರೂ ಈ ಬುಕ್ ಬೇಕು ಅಂತಂದ್ರೆ ಸೊ ಲಾಸ್ಟ್ ಅಲ್ಲಿ ನಂಬರ್ ಅನ್ನುವಂಥದ್ದು ಇರುತ್ತೆ. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಬುಕ್ ಅನ್ನುವಂಥದ್ದು ಸಿಗುತ್ತೆ. ಸೊ ಅಥವಾ ನೀವು ಕ್ಲಾಸಸ್ಗಳಿಗೆ ಜಾಯ್ನ್ ಆಗಬೇಕು ಅಂತಂದಾಗ ಸ್ಪರ್ಧಾ ವಿಕಾಸ ಕ್ಲಾಸಸ್ಗಳಿಗೂ ಕೂಡ ಜಾಯ್ನ್ ಆಗ್ಬೋದು. ಸೊ ಹೊಸ ಬ್ಯಾಚ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, 6ನೇ ಪ್ರಶ್ನೆ ಏನಾಗಿದೆ ಅಂತಂದಾಗ, ಈ ಕೆಳಗಿನ ಅವುಗಳಲ್ಲಿ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನ ಪ್ರಾದೇಶಿಕ ನೀರು ಎಂದು ಕರೆಯಲ್ಪಡುವುದು ಅನ್ನುವಂಥದ್ದು. ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ನಾನು ಹೇಳಿದ್ದೀನಿ. ಸೊ ಭಾರತದ ಬಾರ್ಡರ್ ಇಂದ ಸೊ ಎಷ್ಟು ದೂರದವರೆಗೂ ನಮಗೆ ಪ್ರಾದೇಶಿಕ ನೀರು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು ಕ್ವೆಶನ್ ಆಗಿದೆ. ಹೌದಾ? ಸೊ ಇದು ಕೂಡ ನೋಡಿ ಮತ್ತೆ ರಿಪೀಟ್ ಆಗಿದೆ. KSRP PC 2000 ರೀಸೆಂಟ್ ಆಗಿ ಬಂದಂತಹ ಕ್ವೆಶನ್. ಸೊ ಆಲ್ರೆಡಿ PC ಎಕ್ಸಾಮ್ ಅಲ್ಲಿ ಕೇಳಿದ್ರು. ಸೊ ಆಲ್ರೆಡಿ ಕೂಡ ಆದ್ರೂ ಕೂಡ ನೆಕ್ಸ್ಟ್ KSRP PC 2020ರಲ್ಲಿ ಕೂಡ ಈ ಕ್ವೆಶನ್ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು. ಸೊ 20 ನಾಟಿಕಲ್ ಮೈಲ್, ಇದರ ಆನ್ಸರ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವೇ ಹೇಳಿ. 20 ನಾಟಿಕಲ್ ಮೈಲ್. ಆಪ್ಷನ್ ಬಿ ಬಂದ್ಬಿಟ್ಟು 30 ನಾಟಿಕಲ್ ಮೈಲ್ಸ್, ಆಪ್ಷನ್ ಸಿ ಬಂದ್ಬಿಟ್ಟು 12 ನಾಟಿಕಲ್ ಮೈಲ್ಸ್, ಆಪ್ಷನ್ ಡಿ ಬಂದ್ಬಿಟ್ಟು 15 ನಾಟಿಕಲ್ ಮೈಲ್ಸ್. ಸೊ ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ. ಸೊ 12 ನಾಟಿಕಲ್ ಮೈಲ್ಸ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ, ಪ್ರಾದೇಶಿಕ ನೀರು. ಹೌದಾ? ಸೊ ನೋಡಿ, ನಿಮಗೆ ಇದೆಲ್ಲ ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ ಅಂತಂದ್ರೆ ಸೊ ಒಂದು ಹೇಳ್ತೀನಿ. ಸೊ ಎಲ್ಲಾದರೂ 12 ನಾಟಿಕಲ್ ಮೈಲ್ ಅಂತ ಇದೊಂದು ಆಪ್ಷನ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಬೇರೆ ಯಾವ ಆಪ್ಷನ್ ನೆನ್ಪಿಟ್ಕೋಬೇಡಿ. 12 ನಾಟಿಕಲ್ ಮೈಲ್ ಅಂದಿದ ತಕ್ಷಣ ಹೌದು, ಸೊ ಇದು ನಮಗೆ ಸೇರುತ್ತೆ. ಸೊ ಪ್ರಾದೇಶಿಕ ನೀರು ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಬಿಡಿ. ಓಕೆನಾ? ಓಕೆ. ಸೊ ಆಪ್ಷನ್ ಸಿ 12 ನಾಟಿಕಲ್ ಮೈಲ್ಸ್ ಅನ್ನುವಂಥದ್ದು ಕರೆಕ್ಟ್ ಆಗಿರುವಂತಹ ಆನ್ಸರ್. ಸೊ ಇನ್ನು 7ನೇ ಕ್ವೆಶನ್ಗೆ ಬಂದ್ವಿ. ಕೆಳಗಿನ ಯಾವ ರಾಜ್ಯವು ಭೂ ಆವೃತವಾಗಿದೆ? ಓಕೆ. ಸೊ ಇದು ಯಾವಾಗ ಕೇಳಿದ್ದಾರೆ ಅಂತಂದಾಗ, ಸೊ ವೈರ್ಲೆಸ್ PSI 2007ರ ಕ್ವೆಶನ್. ಸೊ ಫಸ್ಟ್ ಆಫ್ ಆಲ್ ಏನಿದು ಭೂ ಆವೃತವಾಗಿದೆ ಅಂತಂದ್ರೆ, ಸೊ ನಮ್ಮ ಭಾರತದಲ್ಲಿ ಸೊ ಕೆಲವೊಂದು ರಾಜ್ಯಗಳು ಸೊ ಭೂ ಆವೃತವಾಗಿದೆ ಅಂತಂದಾಗ ಸೊ ಬರೀ ಲ್ಯಾಂಡ್ ಲಾಕ್ಡ್, ಸೊ ಯಾವುದೇ ಥರ ಸಮುದ್ರ ಅನ್ನುವಂಥದ್ದು ಅಥವಾ ನೀರು ಅನ್ನುವಂಥದ್ದು ಬಾರ್ಡರಲ್ಲಿ ಇರೋದಿಲ್ಲ. ಸೊ ಇನ್ನು ಕೆಲವು ರಾಜ್ಯಗಳು ಏನೇನಿದೆಯಲ್ಲ, ಸೊ ಅದಕ್ಕೆ ಬಾರ್ಡರ್ ಅನ್ನುವಂಥದ್ದು ಅಂತಂದರೆ ಸೊ ಕೋಸ್ಟಲ್ ಲೈನ್, ಕರಾವಳಿ ಅನ್ನುವಂಥದ್ದು ಇದೆ.
ಓಕೆನಾ, ಇದು ನೆನಪಿರಬೇಕು. ಸೊ ಭಾರತದಲ್ಲಿ ಸೊ 2 ಥರ ರಾಜ್ಯಗಳು ಅನ್ನುವಂಥದ್ದು ಸಿಗುತ್ತೆ ನಿಮಗೆ. ಸೊ ಕೆಲವು ಬಂದ್ಬಿಟ್ಟು ಕರಾವಳಿ ಹೊಂದಿದಂತಹ ರಾಜ್ಯಗಳು, ಸೊ ಇನ್ನು ಕೆಲವು ಬಂದ್ಬಿಟ್ಟು ಸೊ ಬರೀ ಭೂ ಆವೃತವಾದಂತಹ ರಾಜ್ಯಗಳು. ಇದು ತುಂಬ ಇಂಪಾರ್ಟೆಂಟ್. ಸೊ ಎಷ್ಟು ರಾಜ್ಯಗಳು ಅಂತ ಹೇಳ್ತೀನಿ. ಫಸ್ಟ್ ಆನ್ಸರ್ ಮಾಡ್ಬಿಡಿ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಮಹಾರಾಷ್ಟ್ರ ಭೂ ಆವೃತವಾಗಿರುವಂತಹ ರಾಜ್ಯನ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ ಅನ್ನುವಂಥದ್ದು ಭೂ ಆವೃತವಾದಂತಹ ರಾಜ್ಯನ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ಭೂ ಆವೃತವಾದಂತಹ ರಾಜ್ಯನ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ಬಿಹಾರ್ ಅನ್ನುವಂಥದ್ದು ಭೂ ಆವೃತವಾದಂತಹ ರಾಜ್ಯನ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಇದಕ್ಕೆ ಆಲ್ರೆಡಿ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದರೆ ಇವಾಗ ತಿಳ್ಕೊಳ್ಳಿ ಅಷ್ಟೇ. ಸೊ ಒಂದು ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಈ ಥರ ಕ್ವೆಶನ್ಸು ಯಾವುದೇ ಕ್ವೆಶನ್ ಕೇಳಿದ್ರು ಆರಾಮಾಗಿ ಗೊತ್ತಾಗುತ್ತೆ. ಸೊ ನೋಡಿ, ಇದರಲ್ಲಿ ಕರೆಕ್ಟ್ ಆದಂತಹ ಆನ್ಸರ್ ಯಾವುದು ಅಂತಂದಾಗ ಆಪ್ಷನ್ ಡಿ ಆಗಿದೆ, ಬಿಹಾರ್. ಓಕೆ, ಸೊ ಬಿಹಾರ್ ಬಂದ್ಬಿಟ್ಟು ಸೊ ಭೂ ಆವೃತವಾದಂತಹ ರಾಜ್ಯ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ನೆನಪಿರಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ಸೊ ಎಷ್ಟು ರಾಜ್ಯಗಳು ಸೊ ಭೂ ಆವೃತ ಅನ್ನುವಂಥದ್ದು ಆಗಿದೆ, ಅಥವಾ ಎಷ್ಟು ರಾಜ್ಯಗಳು ಕರಾವಳಿ ಅನ್ನುವಂಥದ್ದನ್ನ ಸೊ ಹೊಂದಿದ್ದಾವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ ನೋಡಿ, ಟೋಟಲ್ ಆಗಿ ಭಾರತದಲ್ಲಿ 9 ರಾಜ್ಯಗಳು ಏನಿದೆಯಲ್ಲ, ಸೊ 9 ರಾಜ್ಯಗಳು ಸೊ ಕರಾವಳಿಯನ್ನು ಹೊಂದಿದೆ. ಸೊ ಭಾರತದಲ್ಲಿ 9 ರಾಜ್ಯಗಳು, ಭಾರತದ ಭೂಗೋಳ ಪಟ್ಟ ಅಂತಂದಾಗ ನೀವು ಮ್ಯಾಪನ್ನು ಅನ್ನುವಂಥದ್ದನ್ನು ನೋಡಿದಾಗ ಸೊ 9 ರಾಜ್ಯಗಳು ಮಾತ್ರ ಕರಾವಳಿಯನ್ನು ಹೊಂದಿರ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಮ್ಯಾಪ್ ಹಿಂಗೆ ಬರುತ್ತಲ್ಲ, ಸೊ ಮ್ಯಾಪ್ ಹಿಂಗೆ ಬಂದಾಗ ಸೊ ಕೆಳಗಡೆ ಏನಿರುತ್ತಲ್ಲ ದಕ್ಷಿಣದ ಭಾಗದಲ್ಲಿ ಸೊ ಕರಾವಳಿ ಅನ್ನುವಂಥದ್ದನ್ನು ಹೊಂದಿರುವಂತಹ ರಾಜ್ಯಗಳನ್ನು ನೀವು ನೋಡ್ಬೋದು. ಸೊ ಇಷ್ಟು ನಿಮಗೆ ನೆನಪಿರಬೇಕು. ಸೊ ಯಾವ್ಯಾವ ರಾಜ್ಯ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದರೆ, ಸೊ ಇಲ್ಲಿ ಮೇಲೆ ನೋಡಿ, ಫಸ್ಟ್ ಯಾವ್ದು ಸಿಗುತ್ತೆ, ಸೊ ಗುಜರಾತ್ ರಾಜ್ಯ ಬಂದ್ಬಿಟ್ಟು ಸೊ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿದಂತಹ ರಾಜ್ಯ. ಸೊ ಈ ಭಾಗದಲ್ಲಿ ಗುಜರಾತ್ ರಾಜ್ಯ ಅನ್ನುವಂಥದ್ದು ಬರುತ್ತೆ ಮ್ಯಾಪಲ್ಲಿ, ಹೌದಾ. ಸೊ ಅದಾದಮೇಲೆ ಕೆಳಗಡೆ ಮಹಾರಾಷ್ಟ್ರ ಅನ್ನುವಂಥದ್ದು ಬರುತ್ತೆ. ಸೊ ಅದಾದಮೇಲೆ ಗೋವಾ ಆದಮೇಲೆ 3 ರಾಜ್ಯಗಳಾಯ್ತಾ. ಸೊ ಕರ್ನಾಟಕ ಕೂಡ ಕರಾವಳಿ ಅನ್ನುವಂಥದ್ದನ್ನ ಹೊಂದಿದೆ, 4 ರಾಜ್ಯ. ಅದಾದಮೇಲೆ ಕೇರಳ ಕರಾವಳಿ ಅನ್ನುವಂಥದ್ದನ್ನ ಹೊಂದಿದೆ. ಸೊ ಅದಾದಮೇಲೆ ತಮಿಳ್ನಾಡು ಈ ಕಡೆ ಬರೋದಾದರೆ ಸೊ ತಮಿಳ್ನಾಡು ಕರಾವಳಿ ಅನ್ನುವಂಥದ್ದನ್ನ ಹೊಂದಿದೆ. ಸೊ ಅದಾದಮೇಲೆ ಈ ಕಡೆ ಬರೋದಾದರೆ ಯಾವ್ದು ಬರುತ್ತೆ, ಸೊ ಆಂಧ್ರ ಪ್ರದೇಶ್ ಬರುತ್ತೆ. ಆಂಧ್ರ ಪ್ರದೇಶ್ ಕೂಡ ಕರಾವಳಿ ಅನ್ನುವಂಥದ್ದನ್ನ ಹೊಂದಿದೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದಾದಮೇಲೆ ಯಾವ್ದು ಬರುತ್ತೆ, ಒಡಿಶಾ ಕೂಡ ಕರಾವಳಿ ಅನ್ನುವಂಥದ್ದನ್ನ ಹೊಂದಿದೆ. ಸೊ ಅದಾದಮೇಲೆ ಮೇಲೆ ಯಾವ್ದು ಬರುತ್ತೆ ನಿಮಗೆ, ಸೊ ಪಶ್ಚಿಮ ಬಂಗಾಳ. ಸೊ ಇಲ್ಲಿ ಈ ಭಾಗದಲ್ಲಿ ಪಶ್ಚಿಮ ಬಂಗಾಳ ಅನ್ನುವಂಥದ್ದು ಬರುತ್ತೆ. ಸೊ ಅದು ಕೂಡ ಕರಾವಳಿ ಅನ್ನುವಂಥದ್ದನ್ನ ಹೊಂದಿದೆ. ಸೊ ಒಟ್ಟಾರೆಯಾಗಿ 9 ರಾಜ್ಯಗಳು ಕರಾವಳಿ ಅನ್ನುವಂಥದ್ದನ್ನ ಹೊಂದಿದ್ದಾವೆ. ಅದರಲ್ಲಿ ಗುಜರಾತ್ ಬಂದ್ಬಿಟ್ಟು ಸೊ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿದಂತಹ ರಾಜ್ಯ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ ನಂತರ ಆಂಧ್ರ ಪ್ರದೇಶ್ ಅನ್ನುವಂಥದ್ದು ಸೊ 2ನೇ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿದಂತಹ ರಾಜ್ಯ, ಹೌದಾ. ಸೊ ಇಷ್ಟು ನಿಮಗೆ ನೆನಪಿರಬೇಕು. 9 ಯಾವ್ಯಾವ ರಾಜ್ಯಗಳು ಅನ್ನುವಂಥದ್ದು ನೆನಪಿರಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಏನು ಅಂತಂದಾಗ ಸೊ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಮ್ಯಾಪನ್ನು ನೋಡಿ. ಸೊ ಅದ್ರ ಜೊತೆಗೆ ಸೊ ಕರಾವಳಿಯನ್ನು ಹೊಂದಿದಂತಹ ರಾಜ್ಯಗಳಲ್ಲಿ ನಿಮಗೆ ಬಂದರ್ಗಳು ಅನ್ನುವಂಥದ್ದು ಸಿಗುತ್ತೆ. ಇನ್ನೆಲ್ಲೂ ನಿಮಗೆ ಬಂದರ್ಗಳು ಸಿಗೋದಿಲ್ಲ, ಹೌದಲ್ಲ. ಬಂದರ್ಗಳು ಅಂದರೆ ಪೋರ್ಟ್ಗಳು. ಸೊ ಎಲ್ಲಿ ಯಾವ್ಯಾವ ಬಂದರ್ ಇದೆ, ಕಾಂಡ್ಲಾ ಬಂದರ್ ಎಲ್ಲಿದೆ, ಸೊ ಜವಾಹರ್ಲಾಲ್ ನೆಹರು ಬಂದರ್ ಎಲ್ಲಿದೆ, ಮಂಗಳೂರು ಬಂದರ್ ಎಲ್ಲಿದೆ, ಸೊ ಇದೆಲ್ಲ ಕೂಡ ಒಂದು ಕಡೆ ನೋಡಿ. ಓಕೆ, ನವಸೇನಾ ಬಂದರ್ ಎಲ್ಲಿದೆ, ಸೊ ಇದೆಲ್ಲ ಕೂಡ ಒಂದು ಕಡೆ ನೋಡಿ. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಬಂದರು ಅನ್ನುವಂಥದ್ದಿದೆ, ಸೊ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಹೊಂದಿದ್ದಾವೆ ಅನ್ನುವಂಥದ್ದು ನೀವು ನೋಡಬೇಕಾಗತ್ತೆ. ಓಕೆ, ಸೊ 8ನೇ ಕ್ವೆಶನಿಗೆ ಹೋಗೋಣ. ಸೊ ನೋಡಿ, 8ನೇ ಕ್ವೆಶನ್ ಮತ್ತೆ ಕ್ವೆಶನ್ ರಿಪೀಟ್ ಆಗಿದೆ, ಅಂದರೆ ಬೇರೆ ಕ್ವೆಶನ್ನು, ಬಟ್ ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಭಾರತ, ಸೊ ಇವಾಗ ಆನ್ಸರ್ ಅನ್ನುವಂಥದ್ದನ್ನು ನೀವೇ ಕೊಡಿ. ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇರುವಂತಹ ಗಡಿ ರೇಖೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಸೊ ಇದು ನೋಡಿ, PSI 2003ರಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ. ಸೊ ಅದಾದ ನಂತರ PSI 2016ರಲ್ಲಿ ಕೂಡ ಈ ಪ್ರಶ್ನೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಏನಂತ ಕೊಟ್ಟಿದ್ದಾರೆ ಅಂತಂದಾಗ ಮ್ಯಾಕ್ಮೋಹನ್ ರೇಖೆ ಲೈನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಬಂದ್ಬಿಟ್ಟು ಡ್ಯುರಾಂಡ್ ಲೈನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಪ್ಷನ್ ಸಿ ಬಂದ್ಬಿಟ್ಟು ರಾಡ್ಕ್ಲಿಫ್ ಲೈನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಬಂದ್ಬಿಟ್ಟು ಮೌಂಟ್ ಬ್ಯಾಟನ್ ಲೈನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸಣ್ಣ ಸೂಚನೆ, ಸೊ ನಿಮಗೆ ನನ್ನ ಎಕ್ಸ್ಪ್ಲನೇಷನ್ ಒಂಚೂರು ಫಾಸ್ಟ್ ಅಂತ ಅನಿಸಿದ್ರೆ ಸೊ ನಿಮ್ಮ ಸ್ಪೀಡನ್ನು ನಿಮ್ಮ ಯೂಟ್ಯೂಬಲ್ಲಿ ಸ್ಪೀಡನ್ನು ಸೆಟ್ ಮಾಡ್ಕೋಬೋದು. ಸೊ ಈ ಸ್ಪೀಡನ್ನು ಕಡಿಮೆ ಮಾಡ್ಕೊಳ್ಳಿ. ಸೊ ಸಪೋಸ್ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಸ್ಲೋ ಅಂತ ಅನಿಸಿದ್ರೆ ಸೊ ಸ್ಪೀಡ್ ಅನ್ನುವಂಥದ್ದನ್ನು 1.25x ಇಟ್ಕೊಳ್ಳಿ, ಸೊ ದಟ್ ನಾನು ಸ್ಪೀಡಾಗಿ ಬರುತ್ತೆ ನಿಮಗೆ ಎಕ್ಸ್ಪ್ಲನೇಷನ್, ಓಕೆನಾ. ಅಥವಾ ಫಾಸ್ಟ್ ಅಂತ ಅನಿಸಿದ್ರೆ ಸೊ 0.75x ಸೊ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ, ಸೊ ದಟ್ ಸ್ಪೀಡು ಕಡಿಮೆ ಆಗುತ್ತೆ, ಆಯಿತಾ.
ಸೊ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇರುವಂತಹ ಗಡಿ ರೇಖೆಯನ್ನು ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ರ್ಯಾಡ್ ಕ್ಲಿಪ್ ಲೈನ್, ಹೌದಾ? ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಮ್ಯಾಕ್ ಮೋಹನ್ ಲೈನ್ ಅನ್ನು ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತಹ ಆನ್ಸರು ರ್ಯಾಡ್ ಕ್ಲಿಪ್ ಲೈನ್. ಸೊ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಮ್ಯಾಕ್ ಮೋಹನ್ ಲೈನ್ ಅನ್ನುವಂಥದ್ದು ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆ. ಇನ್ನು ಆಪ್ಷನ್ ಸಿ ಬಂದ್ಬಿಟ್ಟು ರ್ಯಾಡ್ ಕ್ಲಿಪ್ ಲೈನ್ ಅನ್ನುವಂಥದ್ದು ಬಂದ್ಬಿಟ್ಟು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದನ್ನು ರ್ಯಾಡ್ ಕ್ಲಿಪ್ ಲೈನ್ ಅನ್ನುವಂಥದ್ದನ್ನು ಯಾರು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದೀನಿ. ಸಿರಿಲ್ ರ್ಯಾಡ್ ಕ್ಲಿಪ್ ಅನ್ನುವಂಥವ್ರು ಸೊ ಈ ಗಡಿ ರೇಖೆಯನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಈ ಗಡಿ ರೇಖೆಗೆ ಅವರ ಹೆಸರು ಅನ್ನುವಂಥದ್ದೇ ಬಂದಿರುತ್ತೆ. ಓಕೆನಾ? ಸೊ ಇದು ಇಂಪಾರ್ಟೆಂಟ್. ಸೊ ನೀವು ಕೇಳ್ಬೋದು ಡ್ಯೂರ್ಯಾಂಡ್ ಲೈನ್ ಅನ್ನುವಂಥದ್ದು ಯಾವುದು ಮ್ಯಾಮ್? ಇಲ್ಲಿ ಕೊಟ್ಟಿದ್ದೀರಾ ಅಲ್ವಾ ಆಪ್ಷನ್ಸಲ್ಲಿ, ಡ್ಯೂರ್ಯಾಂಡ್ ಲೈನ್ ಯಾವುದು ಅಂತ. ಮ್ಯಾಕ್ ಮೋಹನ್ ಲೈನ್ ಗೊತ್ತಿದೆ ನಿಮಗೆ, ಭಾರತ ಮತ್ತು ಚೀನಾ. ರ್ಯಾಡ್ ಕ್ಲಿಪ್ ಲೈನ್ ಗೊತ್ತಿದೆ, ಭಾರತ ಮತ್ತು ಪಾಕಿಸ್ತಾನ ಅಥವಾ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಇರುವಂತಹ ಲೈನ್. ಸೊ ಈ ಡ್ಯೂರ್ಯಾಂಡ್ ಲೈನ್ ಯಾವುದು ಅಂತಂದಾಗ ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ನಡುವೆ ಇರುವಂತಹ ಲೈನನ್ನು ಡ್ಯೂರ್ಯಾಂಡ್ ಲೈನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ನಡುವೆ ಇರುವಂತಹ ಲೈನನ್ನು ಸೊ ಡ್ಯೂರ್ಯಾಂಡ್ ಲೈನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದು ಮುಂದೆ ನೋಡೋಣ, ಕ್ವೆಶನ್ ಅನ್ನುವಂಥದ್ದು ಇದೆ. ಸೊ ಇದಕ್ಕೆ ಗೊತ್ತಾಯ್ತಲ್ಲ, ರ್ಯಾಡ್ ಕ್ಲಿಪ್ ಲೈನ್ ಕರೆಕ್ಟ್ ಆದಂತಹ ಆನ್ಸರ್. ಸೊ 9ನೇ ಕ್ವೆಶನ್ ನೋಡಿ, ಆಪ್ಷನ್ ಡಿ ಆಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ಎಳೆದವರು ಯಾರು ಅಂತ. ಸೊ ಆಲ್ರೆಡಿ ಇವಾಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆದರೂ ನೋಡಿ ಎಷ್ಟು ಸತಿ ಕ್ವೆಶನ್ ರಿಪೀಟ್ ಆಗಿದೆ. ಸೊ ನೀವು ಅನ್ಕೋಬಹುದು ಮ್ಯಾಮ್ ಒಂದು ಸತಿ ಕ್ವೆಶನ್ ರಿಪೀಟ್ ಆಗಿದೆ ನೆಕ್ಸ್ಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ಖಂಡಿತವಾಗೂ ಈ ಟಾಪಿಕಲ್ಲಿ ಕ್ವೆಶನ್ಸ್ ನೋಡಿ ತುಂಬ ಈಸಿ ಇದೆ. ಒಂದು 3-4 ಕ್ವೆಶನ್ಸ್ ಅಷ್ಟೇ ಇಂಪಾರ್ಟೆಂಟ್ ಕ್ವೆಶನ್, ಬಟ್ ಅದು ತುಂಬ ಸತಿ ರಿಪೀಟ್ ಆಗಿದೆ. ಸೊ ಅದಕ್ಕೋಸ್ಕರ ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ. ಮತ್ತೆ ಅದೇ ಕ್ವೆಶನ್ಸ್ ಬಂದಿದೆ. ಸೊ ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಕ್ವೆಶನ್ ಪೇಪರ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ, ಹೌದಾ? ಸೊ PSI 2002ರಲ್ಲಿ ಕೇಳಿದ್ದಾರೆ, PSI 2004ರಲ್ಲಿ ಮತ್ತೆ ಇದೇ ಕ್ವೆಶನ್ ರಿಪೀಟ್ ಆಗಿದೆ, ಮತ್ತು PC 2006ರಲ್ಲಿ ಕೂಡ ಈ ಕ್ವೆಶನ್ ಕೇಳಿದ್ದಾರೆ. ಸೊ ಮತ್ತೆ ಬರಲ್ಲ ಅಂತಲ್ಲ, ಮತ್ತೆ ಕೂಡ ಈ ಕ್ವೆಶನ್ ಅನ್ನುವಂಥದ್ದು ಬರುತ್ತೆ. ಸೊ ನೋಡಿ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ಎಳೆದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಬಿ ಬಂದ್ಬಿಟ್ಟು ಸರ್ ಸಿರಿಲ್ ರ್ಯಾಡ್ಕ್ಲಿಫ್, ಆಪ್ಷನ್ ಸಿ ಬಂದ್ಬಿಟ್ಟು ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, ಆಪ್ಷನ್ ಡಿ ಬಂದ್ಬಿಟ್ಟು ಲಾರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಆಲ್ರೆಡಿ ಗೊತ್ತಿದೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಹಿಂದಿನ ಕ್ವಶನಲ್ಲೇ ಹೇಳಿದೆ. ಸೊ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನುವಂಥದ್ದು ಬಂದ್ಬಿಟ್ಟು ಕರೆಕ್ಟ್ ಆದಂತಹ ಆನ್ಸರ್, ಹೌದಾ? ನೆಕ್ಸ್ಟ್ ಕ್ವಶನ್, 10ನೇ ಕ್ವಶನ್ ನೋಡಿ, ಭಾರತದ ವಿಸ್ತೀರ್ಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ಎಕ್ಸಾಕ್ಟ್ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಭಾರತದ ವಿಸ್ತೀರ್ಣ ಅನ್ನುವಂಥದ್ದು ಎಷ್ಟು ಅನ್ನುವಂಥದ್ದು. ಸೊ ಇದು ಕ್ವೆಶನ್ ಯಾವಾಗಿಂದು ಅಂತಂದಾಗ ಸೊ PC 2006ರ ಕ್ವೆಶನ್ ಆಗಿದೆ, ಭಾರತದ ವಿಸ್ತೀರ್ಣ. ಸೊ ನೋಡಿ ಆಪ್ಷನ್ಸ್ ಏನಿದೆ ಅಂತಂದಾಗ ಸೊ 30 ಆಪ್ಷನ್ಸ್ ಏನಿದೆ. ಸೊ ನಿಮಗೆ 32,86,263 ಚದರ ಕಿಲೋಮೀಟರ್ ಅನ್ನುವಂಥದ್ದಿದೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಏನಂತ ಇದೆ ಅಂತಂದಾಗ 32,872,000 ದಯವಿಟ್ಟು ಕ್ಷಮಿಸಿ. ಸೊ ಇದೇನು ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾರೆ ಅಂತಂದಾಗ 32,87,263 ಚದರ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಬಂದ್ಬಿಟ್ಟು ಏನಂತ ಕೊಟ್ಟಿದ್ದಾರೆ ಅಂತಂದಾಗ 32,88,263 ಚದರ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು 32,87,262 ಚದರ ಕಿಲೋಮೀಟರ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಆನ್ಸರ್ ಯಾವುದಾಗಿದೆ? ಸೊ ಆಪ್ಷನ್ ಬಿ ಕರೆಕ್ಟ್ ಆದಂತಹ ಆನ್ಸರ್, ಓಕೆನಾ? ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕು. ಆ್ಯಕ್ಚುಲಿ ನಾನು ಒಂದ್ಸತಿ ಫಸ್ಟ್ ಎಕ್ಸಾಮ್ ಬರೆಯುವಾಗ ಯಾವ ಥರ ನೆನ್ಪಿಟ್ಕೊಂಡಿದ್ದೆ ಅಂದರೆ ಲಾಸ್ಟಲ್ಲಿ 2, 6, 3 ಬರುತ್ತೆ, ಸೊ ಇದೇ ರೈಟ್ ಆನ್ಸರು ಅಂತ ನೆನ್ಪಿಟ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಅಲ್ಲಿ ಎಕ್ಸಾಮಲ್ಲಿ ಹೋಗಿ ಆಪ್ಷನ್ಸ್ ನೋಡಿದಾಗ 2, 6, 3 ಲಾಸ್ಟ್ 3 ಆಪ್ಷನ್ಸಲ್ಲೂ ಕೊಟ್ಟಿದ್ದಾರೆ. ಸೊ ಮುಂದೆ 32 ಅನ್ನುವಂಥದ್ದು 3 ಆಪ್ಷನ್ಸಲ್ಲೂ ಕೊಟ್ಟಿದ್ದಾರೆ ನೋಡಿ, 4 ಆಪ್ಷನ್ಸ್ಗಳಲ್ಲೂ ಕೊಟ್ಟಿದ್ದಾರೆ. ಸೊ ದಟ್ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ, ಓಕೆನಾ? ಸೊ 32,87,263 ಚದರ ಕಿಲೋಮೀಟರ್ ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. 32,87,263 ಚದರ ಕಿಲೋಮೀಟರ್, ಓಕೆನಾ? ಸೊ ತುಂಬ ಇಂಪಾರ್ಟೆಂಟು, ದಯವಿಟ್ಟು ನೆನಪಿಡಿ. ಸೊ ತುಂಬ ಸತಿ ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ ತಲೆಯಲ್ಲಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಓಕೆ?
ಸೊ ನೋಡಿ, ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ, ಬುಕ್ ಬಗ್ಗೆ 5G ಸ್ಪರ್ಧಾತ್ಮಕ ಭೂಗೋಳಶಾಸ್ತ್ರ ಅನ್ನುವಂಥದ್ದು. ಸೊ ಯತೀಶ್ PM ಸರ್ ಅನ್ನುವಂಥವ್ರು ಈ ಪುಸ್ತಕ ಅನ್ನುವಂಥದ್ದನ್ನ ಬರೆದಿದ್ದಾರೆ. ಸೊ ಈ ಪುಸ್ತಕದಲ್ಲಿ ಏನಿದೆ ಅಂತಂದಾಗ, ಸೊ ಬೇರೆ KS ಅಥವಾ ಬೇರೆ IAS ಎಕ್ಸಾಮ್ಸ್ಗೆ ಕನ್ನಡದಲ್ಲಿ ಪ್ರಿಪೇರ್ ಆಗೋರಿಗೆ ಈ ಪುಸ್ತಕ ತುಂಬ ಯೂಸ್ ಆಗುತ್ತೆ. ಸೊ ಈ ಪುಸ್ತಕದಲ್ಲಿ ಬೇರೆ ಯಾವ ಸಬ್ಜೆಕ್ಟು ಇಲ್ಲ, ಬರೀ ಜಾಗ್ರಫಿ ಮಾತ್ರ ಇದೆ. 1977ರಿಂದ 2020ರವರೆಗೂ ಸೊ ಎಷ್ಟು ಪರೀಕ್ಷೆಗಳು ಅನ್ನುವಂಥದ್ದು ನಡೆದಿದೆ. ಸೊ ಕೇಂದ್ರ ಮಟ್ಟದಲ್ಲಿ ಆಗ್ಬೋದು, ರಾಜ್ಯ ಮಟ್ಟದಲ್ಲಿ ಆಗ್ಬೋದು, ಎಲ್ಲ ಕ್ವೆಶನ್ ಪೇಪರ್ಸ್ಗಳನ್ನು ಒಂದು ಕಡೆ ಹಾಕಿದ್ದಾರೆ. ಸೊ ಇದು ಕನ್ನಡದಲ್ಲಿ IAS ಪರೀಕ್ಷೆ ಬರೆಯುವವರೆಗೂ ಕೂಡ ಸೊ ಇದು ತುಂಬಾ ಉಪಯುಕ್ತವಾದಂತಹ ಪುಸ್ತಕ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಪ್ರತಿಯೊಂದು ಕ್ವೆಶನ್ಗೂ ವಿವರಣೆ ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ಸೊ KSET, PU, ಡಿಗ್ರಿ ಲೆಕ್ಚರರ್ಸ್, GPS1, SSC, B.Ed ಎಲ್ಲ ಎಕ್ಸಾಮ್ಸ್ ಕ್ವೆಶನ್ಸ್ ಅನ್ನುವಂಥದ್ದು ಇದರಲ್ಲಿ ಇದೆ. ಓಕೆನಾ? ಸೊ ಈ ಬುಕ್ ಬೇಕು ಅಂತಂದಾಗ ಸೊ ಕೆಳಗಡೆ ಇರುವಂತಹ ಈ 2 ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ಸೊ ದಟ್ ಈ ಬುಕ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. 11ನೇ ಕ್ವೆಶನ್, ಯಾವ ರಾಜ್ಯ ಸ್ವಲ್ಪ ಫಾಸ್ಟ್ ಮಾಡ್ತೀನಿ ಬಿಕಾಸ್ ಇದೆಲ್ಲ ಗೊತ್ತಿರುವಂತಹ ಕ್ವೆಶನ್. ಸೊ ಯಾವ ರಾಜ್ಯ ಪಾಕಿಸ್ತಾನದೊಂದಿಗೆ ಗಡಿ ರೇಖೆ ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಸೊ UPSC ಯಲ್ಲೂ ಕೂಡ ಈ ಕ್ವೆಶನ್ಸ್ ಅನ್ನುವಂಥದ್ದನ್ನ ಕೇಳ್ತಾ ಇರ್ತಾರೆ, KS, IAS ಲೆವೆಲಲ್ಲಿ. ಸೊ ಇದು ಯಾವ ಥರ ಓದಬೇಕು ಅಂತ ಹೇಳ್ತೀನಿ. ಸೊ ನಾವು ಫಸ್ಟ್ ನೋಡಿ, ಪಾಕಿಸ್ತಾನ ಜೊತೆ ಸೊ ನಮ್ಮ ಕೆಲವು ರಾಜ್ಯಗಳು ಸೊ ಕೆಲವು ದೇಶಗಳ ಜೊತೆ ಗಡಿ ಅನ್ನುವಂಥದ್ದನ್ನ ಹೊಂದಿದ್ದಾವೆ, ಹೌದಾ? ಸೊ ಮೇಯ್ನ್ ಆಗಿ ಉತ್ತರ ಭಾರತದಲ್ಲಿರುವಂತಹ ದೇಶಗಳು, ಹೌದಾ? ಸೊ ಅದು ಯಾವ್ಯಾವ ದೇಶಗಳು, ಯಾವ್ಯಾವ ರಾಜ್ಯಗಳು ಅನ್ನುವಂಥದ್ದು ದಯವಿಟ್ಟು ಗಮನಿಸಿ, ತುಂಬಾ ಇಂಪಾರ್ಟೆಂಟ್. ಓಕೆ? ಸೊ ಈ ಕ್ವೆಶನ್ ಯಾವಾಗ ಬಂದಿದೆ ಅಂದರೆ KS, ISF, PSI 2012ರಲ್ಲಿ ಈ ಕ್ವೆಶನ್ ಅನ್ನುವಂಥದ್ದು ಬಂದಿದೆ. ಸೊ ದಯವಿಟ್ಟು ನೆನಪಿಡಿ. ಸೊ ಆಪ್ಷನ್ಸ್ ಏನಂತ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ಗುಜರಾತ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಬಂದ್ಬಿಟ್ಟು ರಾಜಸ್ಥಾನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಬಂದ್ಬಿಟ್ಟು ಪಂಜಾಬ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಬಂದ್ಬಿಟ್ಟು ಎಲ್ಲವೂ ಒಂದಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಪಾಕಿಸ್ತಾನದ ಜೊತೆ ಗಡಿಯನ್ನು ಹೊಂದಿದಂತಹ ರೇಖೆ ಯಾವುದು ಅನ್ನುವಂಥದ್ದು ನಿಮಗೆ ಕ್ವೆಶನ್ ಆಗಿದೆ. ಸೊ ಇದು ಆ್ಯಕ್ಚುಲಿ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿದೆ. ಸೊ ಎಲ್ಲವೂ ಒಂದಿದೆ. ಸೊ ನೀವು ಭಾರತದ ಮ್ಯಾಪನ್ನು ನೋಡಿದಾಗ ಉತ್ತರ ಭಾರತದಲ್ಲಿ ಅಂದರೆ ಜಸ್ಟ್ ಸುಮ್ಮನೆ ಈ ಥರ ಬರಿತಾ ಇದ್ದೀನಿ. ಸೊ ಮೇಲೆ ಉತ್ತರ ಭಾರತದಲ್ಲಿ ನೋಡೋದಾದ್ರೆ ಪಾಕಿಸ್ತಾನ ಅನ್ನುವಂಥದ್ದು ಸೊ ಈ ಕಡೆ ಬರುತ್ತೆ, ಹೌದಾ? ಪಾಕಿಸ್ತಾನ ಅನ್ನುವಂಥದ್ದು ಈ ಕಡೆ ಬರುತ್ತೆ. ಸೊ ಈ ಭಾಗ ಪಾಕಿಸ್ತಾನ ಅನ್ನುವಂಥದ್ದು ಬಂದಾಗ ಸೊ ಇಲ್ಲಿ ನಮ್ಮ ರಾಜ್ಯಗಳು ಏನೇನಿದೆಯಲ್ಲ ಸೊ ಅವೆಲ್ಲ ರಾಜ್ಯಗಳು ಕೂಡ ಪಾಕಿಸ್ತಾನದ ಜೊತೆಗೆ ಸೊ ಗಡಿಯನ್ನು ಹೊಂದಿರ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಎಷ್ಟು ರಾಜ್ಯಗಳು ಪಾಕಿಸ್ತಾನದ ಜೊತೆ ಗಡಿಯನ್ನು ಹೊಂದಿದೆ ಅಂತಂದಾಗ 3. ದಯವಿಟ್ಟು ನೆನಪಿರಲಿ, ಎಷ್ಟು ರಾಜ್ಯಗಳು ಅಂತ ಕೇಳಿದಾಗ ಸೊ 3 ರಾಜ್ಯಗಳು ಯಾವ್ಯಾವು ಅಂತಂದಾಗ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಪಂಜಾಬ್, ಈ 3 ರಾಜ್ಯಗಳು ಪಾಕಿಸ್ತಾನದ ಜೊತೆ ಗಡಿಯನ್ನು ಹೊಂದಿದೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತಂದಾಗ ಸೊ ಕೆಲವೊಂದು ಟೆಕ್ಸ್ಟ್ ಬುಕ್ಗಳಲ್ಲಿ ನಿಮಗೆ 4 ರಾಜ್ಯಗಳು ಅಂತ ಕೊಟ್ಟಿರ್ತಾರೆ, ಆಯ್ತಾ? ಸೊ ನೀವು ಕೇಳ್ಬೋದು, ಮ್ಯಾಮ್ ಟೆಕ್ಸ್ಟ್ ಬುಕ್ಕಲ್ಲಿ 4 ರಾಜ್ಯಗಳು ಅಂತ ಕೊಟ್ಟಿದ್ದಾರೆ, ಸೊ ನೀವು ಯಾಕೆ 3 ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಾನು ಕೇಳಿದಂತಹ ಕ್ವೆಶನ್ಸ್ ಬಂದ್ಬಿಟ್ಟು ರಾಜ್ಯ ಮಾತ್ರ, ಓಕೆ? ಬರೀ ಸ್ಟೇಟ್ಸ್ ಅನ್ನುವಂಥದ್ದನ್ನ ಕೇಳಿದ್ವಿ. ಸೊ ಬರೀ ರಾಜ್ಯಗಳು ಅಂತ ಕೇಳಿದಾಗ 3 ರಾಜ್ಯಗಳು ಮಾತ್ರ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿದ್ದಾವೆ. ಸೊ ಇವಾಗ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅನ್ನುವಂಥದ್ದು ಕೇಂದ್ರಾಡಳಿತ ಪ್ರದೇಶ ಆಗಿದೆಯಲ್ಲ, ಸೊ ಯೂನಿಯನ್ ಟೆರಿಟರಿ ಅನ್ನುವಂಥದ್ದಾಗಿದೆಯಲ್ಲ, ಸೊ ಅಲ್ಲಿ ನಿಮಗೆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ, ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿದೆ, ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬಿಟ್ಟು ಅಲ್ಲಿ ಏನಾದರೂ ಸೇರಿಸಿದ್ರೆ ಆವಾಗ ನಿಮ್ಗೆ ಗೊತ್ತಿರಬೇಕಾಗತ್ತೆ 5. ಸೊ ಹೆಂಗೆ 5 ಅಂತಂದಾಗ ಸೊ ಗುಜರಾತ್, ರಾಜಸ್ಥಾನ್, ಪಂಜಾಬ್ ರಾಜ್ಯಗಳು, ಸೊ ಜೊತೆಗೆ ಜಮ್ಮು ಮತ್ತು ಲಡಾಖ್ ಅನ್ನುವಂತಹ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಏನಿದೆಯಲ್ಲ, ಸೊ ಇವು 5 ಕೂಡ ಪಾಕಿಸ್ತಾನದೊಂದಿಗೆ ಗಡಿ ರೇಖೆಯನ್ನು ಹೊಂದಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಅನ್ನುವಂತಹ 2 ಕೇಂದ್ರಾಡಳಿತ ಪ್ರದೇಶ ಸೇರಿ ಸೊ 5 ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿದೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಬರೀ ರಾಜ್ಯ ಅಂತ ಕೇಳಿದಾಗ 3 ರಾಜ್ಯಗಳು, ಯಾಕೆ ಅಂತಂದಾಗ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅನ್ನುವಂಥದ್ದು ಇವಾಗ ಪ್ರತ್ಯೇಕವಾಗಿ ಕೇಂದ್ರಾಡಳಿತ ಪ್ರದೇಶ ಅನ್ನುವಂಥದ್ದು ಆಗಿದೆ, ಹೌದಾ? ಸೊ ಅದಕ್ಕೋಸ್ಕರ 3 ರಾಜ್ಯಗಳು ಗುಜರಾತ್, ರಾಜಸ್ಥಾನ್ ಮತ್ತು ಪಂಜಾಬ್. ಕ್ಲಿಯರ್ ಆಯಿತಾ? ಸೊ ಕ್ಲಿಯರ್ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಕೇಳಿ, ಸೊ ದಟ್ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ? ಸೊ ನೋಡಿ, ನೆಕ್ಸ್ಟ್ ಇನ್ನೊಂದು ಸೇಮ್ ಅದೇ ಥರ ಕೊಟ್ಟಿದ್ದಾರೆ. ಸೊ ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ್ತ ರಾಜ್ಯ ಅಂತ ಕೇಳಿದ್ದಾರೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಅಂತಂದರೆ ಕರಾವಳಿಯನ್ನು ಹೊಂದಿಲ್ಲದಂತಹ ರಾಜ್ಯ. ಸೊ ಈ ಕ್ವೆಶನ್ನು PSI 98 ಆ ಟೈಮಲ್ಲಿ ಬಂದಂತಹ ಕ್ವೆಶನ್ ಆಗಿದೆ. ಓಕೆ? ಆಪ್ಷನ್ಸ್ ಬಂದ್ಬಿಟ್ಟು ನೋಡಿ, ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಆಂಧ್ರ ಪ್ರದೇಶ್. ಸೊ ನೀವೇ ಹೇಳ್ತೀರಾ ಈ ಕ್ವೆಶನ್ಗೆ ಆನ್ಸರು. ಆಪ್ಷನ್ ಸಿ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ,
ಆಪ್ಷನ್ ಡಿ ಬಂದ್ಬಿಟ್ಟು ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದಾಗಿದೆ? ಸೊ ಜಮ್ಮು ಮತ್ತು ಕಾಶ್ಮೀರ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಯಾಕೆ ಅಂತಂದರೆ, ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಸೊ 9 ರಾಜ್ಯಗಳು, ದಕ್ಷಿಣ ಭಾರತದಲ್ಲಿರುವಂತಹ 9 ರಾಜ್ಯಗಳು, ಒಂದು ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಯಾವ ರಾಜ್ಯಗಳು ಅಂತ ನೆನ್ಪಿಟ್ಕೊಳ್ಳೋದಕ್ಕೆ ನೆನಪು ಬರಲಿಲ್ಲ ಅಂತಂದಾಗ, ಸೊ ದಕ್ಷಿಣ ಭಾರತದಲ್ಲಿರುವಂತಹ ರಾಜ್ಯಗಳು ಮಾತ್ರ ಕರಾವಳಿಯನ್ನು ಹೊಂದಿದೆ, ಓಕೆನಾ. ಸೊ ಇನ್ನು ಉತ್ತರ ಭಾರತದಲ್ಲಿರುವಂತಹ ರಾಜ್ಯಗಳು ಯಾವುದೂ ಕೂಡ ಕರಾವಳಿಯನ್ನು ಹೊಂದಿಲ್ಲ, ಓಕೆ. ಸೊ ಆ ಥರ ನೆನ್ಪಿಟ್ಕೊಳ್ಳಿ. 9 ರಾಜ್ಯಗಳು ಕರಾವಳಿಯನ್ನು ಹೊಂದಿದೆ. ಸೊ ಯಾವ್ಯಾವು ಅಂತ ಕೂಡ ಲಾಸ್ಟಲ್ಲಿ ಹೇಳಿ, ಸೊ ಆವಾಗಲೇ ಕ್ವೆಶನಲ್ಲಿ ಹೇಳಿದ್ದೀನಿ. ಸೊ ಒಂದ್ಸತಿ ನೋಡಿ, ಓಕೆನಾ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸಲ್ಲಿ ನೋಡೋದಾದರೆ ಜಮ್ಮು ಮತ್ತು ಕಾಶ್ಮೀರ ಮಾತ್ರ ಕರಾವಳಿಯನ್ನು ಹೊಂದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಕ್ವಶನ್ ಏನಂತ ಕೇಳಿದ್ದಾರೆ ಅಂತಂದಾಗ, ಭೂಭಾಗ ಆವೃತ್ತ ರಾಜ್ಯ. ಸೊ ಕರಾವಳಿಯನ್ನು ಹೊಂದಿಲ್ಲ ಅಲ್ವಾ, ಸೊ ದಟ್ ಬೇರೆ ಎಲ್ಲ ರಾಜ್ಯಗಳು ಕೂಡ ಭೂಭಾಗವನ್ನು ಆವೃತವಾದಂತಹ ರಾಜ್ಯ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದು ಹಳೆ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇಲ್ಲಿ ರಾಜ್ಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂತ ಕೂಡ ಸೇರಿಸ್ಕೊಬಿಡಿ, ಓಕೆ. ಹಳೆ ಕ್ವಶನ್ ಪೇಪರ್ ಆಗಿರೋದ್ರಿಂದ ರಾಜ್ಯ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆವಾಗ ಜಮ್ಮು ಕಾಶ್ಮೀರ ರಾಜ್ಯನೇ ಆಗಿತ್ತಲ್ಲ, ಅದಕ್ಕೋಸ್ಕರ. ಸೊ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಹಂಗೆ ಕೊಟ್ಟಾಗ ನಿಮಗೆ ಜಮ್ಮು ಮತ್ತು ಕಾಶ್ಮೀರ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು, ಓಕೆನಾ. ಆನ್ಸರ್ ನೋಡಿ, ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ. ಸೊ 13ನೇ ಕ್ವಶನ್ ನೋಡಿ, ನಿಮ್ಗೆ ಏನಾಗಿದೆ ಅಂತಂದಾಗ, ಭಾರತ ಮತ್ತು ಆಫ್ಘಾನಿಸ್ತಾನದ ಭೂಗಡಿಯನ್ನು ಬೇರ್ಪಡಿಸುವಂತಹ ರೇಖೆ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಆಲ್ರೆಡಿ ಲೈನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಭಾರತ ಮತ್ತು ಚೀನಾವನ್ನು ಬೇರ್ಪಡಿಸುವಂತಹ ರೇಖೆ ಬಂದ್ಬಿಟ್ಟು, ಭೂಗಡಿಯನ್ನು ಬೇರ್ಪಡಿಸುವಂತಹ ರೇಖೆ ಮ್ಯಾಕ್-ಮೋಹನ್ ರೇಖೆ. ಒಂದು ನಿಮಿಷ. ಸೊ ಈ ಕ್ವೆಶನ್ ಬಂದ್ಬಿಟ್ಟು KS ISF PSI 2012ರ ಪ್ರಶ್ನೆಯಾಗಿದೆ. ಸೊ ನೋಡಿ, ರ್ಯಾಡ್ಕ್ಲಿಫ್ ರೇಖೆ ಅಂತ ಹೇಳ್ಬಿಟ್ಟು ಆಪ್ಷನ್ಗೆ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಬಂದ್ಬಿಟ್ಟು ಡ್ಯುರಾಂಡ್ ರೇಖೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಬಂದ್ಬಿಟ್ಟು ಮ್ಯಾಕ್-ಮೋಹನ್ ರೇಖೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಬಂದ್ಬಿಟ್ಟು ಯಾವುದೂ ಅಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಓಕೆನಾ. ಆಪ್ಷನ್ ಡಿ ಬಂದ್ಬಿಟ್ಟು ಯಾವುದೂ ಅಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಡ್ಯುರಾಂಡ್ ರೇಖೆ, ಓಕೆನಾ. ಸೊ ಇಲ್ಲಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ರ್ಯಾಡ್ಕ್ಲಿಫ್ ರೇಖೆ, ಸೊ ಆಲ್ರೆಡಿ ನೋಡಿದ್ರೆ ರ್ಯಾಡ್ಕ್ಲಿಫ್ ರೇಖೆ ಅಂತಂದಾಗ ಭಾರತ ಮತ್ತು ಪಾಕಿಸ್ತಾನ ಭೂಗಡಿಯನ್ನು ಬೇರ್ಪಡಿಸುವಂತಹ ರೇಖೆ. ಸೊ ಮತ್ತೆ ಭಾರತ ಮತ್ತು ಆಫ್ಘಾನಿಸ್ತಾನ ಭೂಗಡಿಯನ್ನು ಬೇರ್ಪಡಿಸುವಂತಹ ರೇಖೆ ಕೂಡ ರ್ಯಾಡ್ಕ್ಲಿಫ್ ರೇಖೆ. ಸೊ ಇನ್ನು ಡ್ಯುರಾಂಡ್ ರೇಖೆ ಅಂತಂದಾಗ ಭಾರತ ಮತ್ತು ಆಫ್ಘಾನಿಸ್ತಾನವನ್ನು ಬೇರ್ಪಡಿಸುವಂತಹ ರೇಖೆ. ಸೊ ಇನ್ನು ಮ್ಯಾಕ್-ಮೋಹನ್ ರೇಖೆ ಅಂತಂದಾಗ, ಸೊ ಭಾರತ ಮತ್ತು ಚೀನಾ ಭೂಗಡಿಯನ್ನು ಬೇರ್ಪಡಿಸುವಂತಹ ರೇಖೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿದೆ, ಡ್ಯುರಾಂಡ್ ರೇಖೆ. ಸೊ ನೆಕ್ಸ್ಟ್ ನಿಮಗೆ ಒಂದು ಕ್ವೆಶನ್ ಅನ್ನು ಕೊಟ್ಟಿದ್ದೀನಿ, ಅಲ್ಲಿ ಹೇಳ್ತೀನಿ ಒಂದು ಇಂಪಾರ್ಟೆಂಟ್ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂತ, ಓಕೆನಾ. ಸೊ ಇಲ್ಲಿ ತುಂಬ ಜನ ಮಿಸ್ ಮಾಡ್ತೀರಾ, ಆ ಕ್ವೆಶನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ 14 ಕ್ವೆಶನ್ ನೋಡಿ, ಡ್ಯುರಾಂಡ್ ಲೈನ್ ಅನ್ನುವಂಥದ್ದು ಯಾವ ದೇಶಗಳ ನಡುವಿನ ಗಡಿಯನ್ನು ವಿಂಗಡಿಸುತ್ತದೆ? ಈ ಕ್ವೆಶನ್ ಕೇಳಿದ್ದಾರೆ. ಸೊ ಈ ಕ್ವೆಶನ್ ಯಾವಾಗ ಕೇಳಿದ್ದಾರೆ ಅಂತಂದಾಗ PSI 2017ರಲ್ಲಿ ಕೇಳಿದ್ದಾರೆ, ಜೊತೆಗೆ KSRP PC 2020ರಲ್ಲಿ ಈ ಕ್ವೆಶನ್ ಅನ್ನುವಂಥದ್ದು ಬಂದಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಏನನ್ನ ಗಮನಿಸಬೇಕು ಅಂತಂದರೆ, ಆಪ್ಷನ್ ಏನಿದೆ ನೋಡಿ, ಭಾರತ ಮತ್ತು ಆಫ್ಘಾನಿಸ್ತಾನ ಅನ್ನುವಂಥದ್ದು ಇದೆ. ಸೊ ಡ್ಯುರಾಂಡ್ ಲೈನ್ ಅಂದ ತಕ್ಷಣ ನೀವೇನು ಮಾಡ್ತೀರಾ, ಭಾರತ ಮತ್ತು ಆಫ್ಘಾನಿಸ್ತಾನ್ಗೆ ಟಿಕ್ ಹಾಕ್ತೀರಾ. ಯಾಕೆಂತಂದರೆ ಲಾಸ್ಟ್ ಕ್ವೆಶನಲ್ಲಿ ನೋಡಿದ್ವಿ, ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಗಡಿ ರೇಖೆ ಅನ್ನುವಂಥದ್ದು ಸೊ ಬೇರ್ಪಡಿಸುವಂತಹ ಲೈನ್ ಯಾವುದು ಅಂತಂದಾಗ ಡ್ಯುರಾಂಡ್ ಲೈನ್ ಅಂತ, ಹೌದಾ. ಲಾಸ್ಟ್ ಕ್ವೆಶನಲ್ಲೇ ನೋಡಿದ್ರಿ. ಬಟ್ ಆ್ಯಕ್ಚುಲಿ ಆಪ್ಷನ್ ಇದಲ್ಲ, ಇದಕ್ಕೆ ಹಾಕಬಾರ್ದು ನೀವು. ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾರೆ ನೋಡಿ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಯನ್ನು ವಿಂಗಡಿಸುತ್ತದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಆಪ್ಷನ್ ಸಿ ಏನಂತ ಕೊಟ್ಟಿದ್ದಾರೆ ಅಂದರೆ ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ಏನಂತ ಕೊಟ್ಟಿದ್ದಾರೆ ಅಂದರೆ ಭಾರತ ಮತ್ತು ಚೀನಾ. ಸೊ ಇದು ಅಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಸೊ ಭಾರತ ಮತ್ತು ಚೀನಾ ಅನ್ನುವಂಥದ್ದು ಅಲ್ಲ ಅಂತ ಗೊತ್ತಿರುತ್ತೆ, ಭಾರತ ಮತ್ತು ಪಾಕಿಸ್ತಾನ ಅಲ್ಲ ಅನ್ನುವಂಥದ್ದು ಗೊತ್ತಿರುತ್ತೆ. ಯಾಕೆ ಅಂತಂದಾಗ ಭಾರತ ಮತ್ತು ಪಾಕಿಸ್ತಾನ ರ್ಯಾಡ್ಕ್ಲಿಫ್ ರೇಖೆ, ಭಾರತ ಮತ್ತು ಚೀನಾ ಬಂದ್ಬಿಟ್ಟು ಮ್ಯಾಕ್-ಮೋಹನ್ ರೇಖೆ, ಹೌದಾ. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಏನು ಅಂತಂದಾಗ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತಹ ಆನ್ಸರ್. ಸೊ ಕೇಳ್ಬೋದು, ಮ್ಯಾಮ್ ಲಾಸ್ಟ್ ಸ್ಲೈಡಲ್ಲಿ ಹೇಳಿದ್ರಿ ಡ್ಯುರಾಂಡ್ ಲೈನ್ ಅನ್ನುವಂಥದ್ದು ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಗಡಿ ರೇಖೆ ಅಂತ. ಸೊ ಇವಾಗ ನೋಡಿದ್ರೆ ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಅಂತ ಇದ್ದರೆ ಸೊ ನೀವು ಇದೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಓಕೆನಾ. ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಅಂತ ಇಲ್ಲ ಅಂತಂದರೆ ಮಾತ್ರ ಭಾರತ ಮತ್ತು ಆಫ್ಘಾನಿಸ್ತಾನ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಬೇಡಿ. ಸೊ ಯಾಕೆ ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಅಂತಂದರೆ, ಸೊ ಪಾಕಿಸ್ತಾನದವರು ಸೊ ನಮ್ಮ ಸ್ವಲ್ಪ ಪ್ರದೇಶವನ್ನು, ಸೊ ನೀವು ನೋಡಿರ್ತೀರ, ಸೊ ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಪ್ರದೇಶ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಅದನ್ನು ಅವರು ಸೊ ಅವರ ವಶಕ್ಕೆ ತಗೊಂಡಿದ್ದಾರೆ. ಸೊ ಅದನ್ನು ಏನಂತ ಕರಿತೀವಿ ನಾವು, POK ಅಂತ ಹೇಳಿಬಿಟ್ಟು ಕರಿತೀವಿ. ಅದನ್ನ ಏನಂತ ಕರಿತೀವಿ ನಾವು, POK ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದನ್ನು ಅವ್ರು ತಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೆ ಗೊತ್ತಿರಬೇಕಾಗುತ್ತೆ ಪಾಕಿಸ್ತಾನ, ಸೊ ಆ POK ಅಲ್ಲಿ ಬರುವಂಥದ್ದು ನಮಗೆ ಆಫ್ಘಾನಿಸ್ತಾನ. ಓಕೆನಾ. ಸೊ POK ಪಕ್ಕದಲ್ಲಿ ಬರುವಂಥದ್ದು ಆಫ್ಘಾನಿಸ್ತಾನ. ಸೊ POKನ ಪಾಕಿಸ್ತಾನ, ಇವಾಗ POK ಅನ್ನುವಂಥದ್ದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಪ್ರದೇಶ ಅನ್ನುವಂಥದ್ದು ಸೊ ಪಾಕಿಸ್ತಾನದ ಅಂಡರಲ್ಲಿದೆ ಇವಾಗ, ಹೌದಾ. ಸೊ ಅದಕ್ಕೋಸ್ಕರ ಈ ಡ್ಯುರಾಂಡ್ ಲೈನ್ ಅನ್ನುವಂಥದ್ದು ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಮಧ್ಯೆ ಬರುವಂತಹ ರೇಖೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಇಷ್ಟು ನೆನಪಿಟ್ಕೊಳ್ಳಿ. ಸೊ ಇದ್ರ ಜೊತೆ POK ಜೊತೆ ವಾಕಿಂಗ್ ಕಾರಿಡಾರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈ ವಾಕಿಂಗ್ ಕಾರಿಡಾರ್ ಅಂತಂದರೆ ಏನು ಅಂತಂದರೆ, ಇದು ತುಂಬ ಇಂಪಾರ್ಟೆಂಟು. ಈ ಸತಿ ಕರೆಂಟ್ ಅಫೇರ್ಸಲ್ಲಿ ಇತ್ತು. ಸೊ ಯಾಕೆ ಇದು ಇಂಪಾರ್ಟೆಂಟು ಅಂತಂದರೆ, ಆಫ್ಘಾನಿಸ್ತಾನ ತುಂಬ ನ್ಯೂಸಲ್ಲಿತ್ತು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದು ವಾಕಿಂಗ್ ಕಾರಿಡಾರ್ ಅಂತಂದರೆ, ಸೊ ಈ ವಾಕಿಂಗ್ ಕಾರಿಡಾರ್ ಅನ್ನುವಂತಹ ಒಂದು ಚಿಕ್ಕ ಪ್ರದೇಶದಲ್ಲಿ ಸೊ ಭಾರತನೂ ಸೇರುತ್ತೆ, ಸೊ ಅಲ್ಲಿ ಆಫ್ಘಾನಿಸ್ತಾನಕ್ಕೆ ಸೊ ಚೀನಾನೂ ಸೇರುತ್ತೆ. ಸೊ ಆಫ್ಘಾನಿಸ್ತಾನ ಚೀನಾ ಮತ್ತು ಭಾರತ ಜೊತೆಗೆ ಸಂಪರ್ಕವನ್ನು ಹೊಂದಿರುವಂತಹ ಪ್ರದೇಶ ಏನಿದೆಯಲ್ಲ, ಚಿಕ್ಕದಾದಂತಹ ಪ್ರದೇಶ, ಸೊ ಅದನ್ನು ವಾಕಿಂಗ್ ಕಾರಿಡಾರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಯಾಕೆ ನ್ಯೂಸಲ್ಲಿ ಇತ್ತು ಅಂತಂದಾಗ, ಸೊ US ಮಿಲಿಟ್ರಿ ಏನಿದೆಯಲ್ಲ, ಅವರು ತಾಲಿಬಾನ್ ಜೊತೆ ಸ್ವಲ್ಪ ಮಾತುಕತೆ ಅನ್ನುವಂಥದ್ದು ನಡೆಸಿ ಸೊ 20 ವರ್ಷಗಳ ನಂತರ ಅವರು ಆಫ್ಘಾನಿಸ್ತಾನವನ್ನು ಬಿಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ವಾಕಿಂಗ್ ಕಾರಿಡಾರ್ ಅನ್ನುವಂಥದ್ದು ನ್ಯೂಸಲ್ಲಿ ಇತ್ತು. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕರೆಂಟ್ ಅಫೇರ್ಸ್. ಓಕೆನಾ. ಸೊ ಕರೆಕ್ಟ್ ಆದಂತಹ ಆನ್ಸರು ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್. ಯಾಕೆ ಅಂತಲೂ ನಿಮಗೆ ಗೊತ್ತಾಗಿದೆ. ಸೊ 15ನೇ ಕ್ವೆಶನ್ ನೋಡಿ ಏನಾಗಿದೆ ಅಂತಂದಾಗ, ಪಾಕ್ ಜಲಸಂಧಿ ಯಾವ್ಯಾವ ದೇಶಗಳನ್ನು ಸೇರಿಸುತ್ತದೆ ಅಂತ ಹೇಳಿಬಿಟ್ಟು ಕ್ವೆಶನ್ ಆಗಿದೆ. ಸೊ ಈ ಕ್ವೆಶನ್ PSI 2014, ಸೊ CPC 16 ಈ ಕ್ವೆಶನ್ ಆಗಿದೆ. ಸೊ ಈ ಟೈಮಲ್ಲಿ ಕೇಳಿದಂತಹ ಕ್ವೆಶನ್ನು. ಸೊ ಸ್ವಲ್ಪ ಫಾಸ್ಟಾಗಿ ಮುಗಿಸ್ಕೊಡ್ತೀನಿ. ಆಪ್ಷನ್ಸ್ ಬಂದುಬಿಟ್ಟು, ಆಪ್ಷನ್ A ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ B ಬಂದುಬಿಟ್ಟು ಉತ್ತರ ಮತ್ತು ದಕ್ಷಿಣ ಕೊರಿಯಾ, ಆಪ್ಷನ್ C ಬಂದುಬಿಟ್ಟು ಬ್ರಿಟನ್ ಮತ್ತು ಫ್ರಾನ್ಸ್, ಆಪ್ಷನ್ D ಬಂದುಬಿಟ್ಟು ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈ ಪಾಕ್ ಜಲಸಂಧಿ ಅನ್ನುವಂಥದ್ದು ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಬರುತ್ತೆ, ಈ ಪ್ರದೇಶದಲ್ಲಿ ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ ಅಂತಂದಾಗ ನಿಮಗೆ ಶ್ರೀಲಂಕಾ ಅನ್ನುವಂಥದ್ದು ಬರುತ್ತೆ. ಓಕೆನಾ. ಈ ಪ್ರದೇಶದಲ್ಲಿ ಪಾಲಕ್ ಜಲಸಂಧಿ ಅನ್ನುವಂಥದ್ದು ಬರುತ್ತೆ. ಸೊ ಇವಾಗ ಗೊತ್ತಾಗಿರುತ್ತೆ ನಿಮಗೆ ಪಾಲಕ್ ಜಲಸಂಧಿ ಅನ್ನುವಂಥದ್ದು ಸೊ ಭಾರತ ಮತ್ತು ಶ್ರೀಲಂಕಾ ನಡುವೆ ಬರುವಂತಹ ಜಲಸಂಧಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನಮಗೆ ಶ್ರೀಲಂಕಾ ಅವ್ರಿಗೆ ಇರುವಂತಹ ಬಾರ್ಡರ್ ಯಾವುದು ಅಂತಂದ್ರೂ ಕೂಡ ನೀವು ಪಾಕ್ ಜಲಸಂಧಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗತ್ತೆ. ಸೊ ಹೆಂಗೆ ಚೀನಾ ಭಾರತಕ್ಕೆ ಮ್ಯಾಕ್ ಮೋಹನೋ, ಸೊ ಅದೇ ಥರ ಭಾರತ ಮತ್ತು ಶ್ರೀಲಂಕಾಕ್ಕೆ ಪಾಕ್ ಜಲಸಂಧಿ ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ಸೊ ಕೆಲವೊಂದು ಹತ್ರ ಏನಂತ ಕೊಟ್ಟಿರ್ತಾರೆ ಅಂತಂದಾಗ ಗಲ್ಫ್ ಆಫ್ ಮನ್ನಾರ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಆಪ್ಷನ್ಸ್ ನೋಡ್ಕೊಳ್ಳಿ, ಗಲ್ಫ್ ಆಫ್ ಮನ್ನಾರ್ ಇದ್ರೆ ಪಾಕ್ ಜಲಸಂಧಿ ಅಂತ ಕೊಟ್ಟಿರಲ್ಲ, ಪಾಕ್ ಜಲಸಂಧಿ ಅಂತ ಕೊಟ್ಟಿದ್ರೆ ಗಲ್ಫ್ ಆಫ್ ಮನ್ನಾರ್ ಅಂತ ಕೊಟ್ಟಿರಲ್ಲ. ಓಕೆನಾ. ಯಾವ್ದು ಕೊಟ್ಟಿದ್ರೆ ಅದಕ್ಕೆ ಟಿಕ್ ಮಾಡ್ಕೊಳ್ಳಿ. ಓಕೆ. ಸೊ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ PSI PC ಪರೀಕ್ಷೆಗಳಿಗೋಸ್ಕರನೇ ಈ ಬುಕ್ ಅನ್ನುವಂಥದ್ದಿದೆ. ಸೊ ತುಂಬ ಕ್ವೆಶನ್ಸು ನಿಮ್ಗೆ ಗೊತ್ತಿದೆ, ಸೈನ್ಸಲ್ಲಿ ಜಾಸ್ತಿ ಕ್ವೆಶನ್ಸ್ಗಳನ್ನು ಕವರ್ ಮಾಡ್ತಿರುವಂತಹ ಪುಸ್ತಕ ಇದು 4G ಸೈನ್ಸ್ ಆಗಿದೆ. ಸೊ ಇದು ರವಿ HN ಸರ್ ಅವ್ರದ್ದು ಪುಸ್ತಕ ಆಗಿದೆ. ಸೊ ಯಾರಾದರೂ ನಿಮಗೆ ಸೈನ್ಸ್ಗೆ ಯಾವ ಬುಕ್ಕು ಬೇಕು ಅಂತಂದರೆ ಸೊ ಈ ಪುಸ್ತಕವನ್ನು ತಗೋಬೋದು. ಓಕೆ. 16ನೇ ಕ್ವೆಶನ್ ನೋಡೋಣ. ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆಯ ರಾಜಧಾನಿ ಯಾವುದು ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ಕ್ವೆಶನು PSI 2017 ಕ್ವೆಶನ್ ಆಗಿದೆ. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೊ 2 ರಾಜಧಾನಿಗಳು ಅನ್ನುವಂಥದ್ದಿದೆ, ಹೌದಾ. ಸೊ ಅದಕ್ಕೋಸ್ಕರ ಆಪ್ಷನ್ A ಬಂದುಬಿಟ್ಟು ಜಮ್ಮು ಅಂತ ಕೊಟ್ಟಿದ್ದಾರೆ, ಆಪ್ಷನ್ B ಬಂದುಬಿಟ್ಟು ಅನಂತನಾಗ್ ಅಂತ ಕೊಟ್ಟಿದ್ದಾರೆ, ಅದು ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ. ಸೊ ಆಪ್ಷನ್ C ಬಂದುಬಿಟ್ಟು ಕಾರ್ಗಿಲ್ ಅಂತ ಕೊಟ್ಟಿದ್ದಾರೆ. ಕಾರ್ಗಿಲ್ ಅಂತಂದಾಗ ಸೊ 1999ರಲ್ಲಿ ಸೊ ಕಾರ್ಗಿಲ್ ಯುದ್ಧ ಅನ್ನುವಂಥದ್ದಾಯ್ತಲ್ಲ, ಸೊ ಆ ಪ್ರದೇಶವನ್ನು ಕಾರ್ಗಿಲ್ ಅಂತ ನೇಮ್ ಮಾಡಿದ್ದಾರೆ. ಸೊ ಆ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಆಪ್ಷನ್ D ಬಂದುಬಿಟ್ಟು ಶ್ರೀನಗರ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇದು ತುಂಬ ಈಸಿ ಕ್ವೆಶನ್, ನಿಮಗೆ ಆನ್ಸರ್ ಗೊತ್ತಿರುತ್ತೆ. ಸೊ ಶ್ರೀನಗರ ಅನ್ನುವಂಥದ್ದು ಆನ್ಸರ್ ಕರೆಕ್ಟ್ ಇದೆ. ಓಕೆನಾ. ಸೊ ಜಮ್ಮು ಕಾಶ್ಮೀರಕ್ಕೆ 2 ರಾಜಧಾನಿಗಳು ಅನ್ನುವಂಥದ್ದಿದ್ದು, ಬೇಸಿಗೆ ಟೈಮಲ್ಲಿ ಶ್ರೀನಗರ ಇರುತ್ತೆ, ಬೇರೆ ಟೈಮಲ್ಲಿ ಬಂದುಬಿಟ್ಟು ನಿಮಗೆ ಜಮ್ಮು ಅನ್ನುವಂಥದ್ದು ರಾಜಧಾನಿ ಆಗಿರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಆಯಿತಾ. ಸೊ ಗೊತ್ತಿರಬೇಕಾಗುತ್ತೆ ಅನ್ನುವಂಥದ್ದಕ್ಕಿಂತ ಮುಂದೆ ನೆನ್ಪಿಟ್ಕೊಳ್ಳಿ, ಜಮ್ಮು ಬಂದ್ಬಿಟ್ಟು 2 ರಾಜಧಾನಿಗಳು ಜಮ್ಮು ಮತ್ತು ಕಾಶ್ಮೀರಕ್ಕೆ. ಸೊ ಜಮ್ಮು ಅನ್ನುವಂಥದ್ದು ಮೊದಲಿರುವಂಥದ್ದು, ಸೊ ಬೇಸಿಗೆ ಟೈಮಲ್ಲಿ ಬಂದ್ಬಿಟ್ಟು ಶ್ರೀನಗರ ಅನ್ನುವಂಥದ್ದು ದಯವಿಟ್ಟು ನೆನ್ಪಿಟ್ಕೊಳ್ಳಿ.
ಸೊ ಭಾರತದಲ್ಲಿ ನೆಕ್ಸ್ಟ್ ಕ್ವೆಶನ್ 17ನೇ ಕ್ವೆಶನ್, ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಹೇಳ್ಬಿಟ್ಟು ಕ್ವೆಶನ್ ಆಗಿದೆ. ಸೊ ನೋಡಿ, ಇದು PSI 2017ರ ಕ್ವೆಶನ್. ಆಪ್ಷನ್ ಬಂದ್ಬಿಟ್ಟು ಲಕ್ಷದ್ವೀಪ್, ಆಪ್ಷನ್ ಬಿ ಬಂದ್ಬಿಟ್ಟು ನವದೆಹಲಿ, ಆಪ್ಷನ್ ಸಿ ಬಂದ್ಬಿಟ್ಟು ಚಂಡೀಗಢ, ಆಪ್ಷನ್ ಡಿ ಬಂದ್ಬಿಟ್ಟು ಅಂಡಮಾನ್ ಮತ್ತೆ ನಿಕೋಬಾರ್ ಅಂತ ಹೇಳ್ಬಿಟ್ಟಿದೆ. ಸೊ ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಬಂದ್ಬಿಟ್ಟು ಏನು ಅಂತಂದ್ರೆ, ಸೊ ನಿಮ್ಗೆ ಗೊತ್ತಿರಬೇಕು, ಅಂಡಮಾನ್ ಮತ್ತೆ ನಿಕೋಬಾರ್. ಸೊ ಅತ್ಯಂತ ದೊಡ್ಡದು ಕೇಳಿದಾಗ ಅಂಡಮಾನ್ ಮತ್ತೆ ನಿಕೋಬಾರ್, ಅತ್ಯಂತ ಚಿಕ್ಕದು ಕೇಳಿದಾಗ ಲಕ್ಷದ್ವೀಪ್ ಅನ್ನುವಂಥದ್ದು ದಯವಿಟ್ಟು ನೆನಪಿರಲಿ. ಓಕೆನಾ? ಅತ್ಯಂತ ದೊಡ್ಡದು ಅಂಡಮಾನ್ ಮತ್ತೆ ನಿಕೋಬಾರ್, ಅತ್ಯಂತ ಚಿಕ್ಕದು ಕೇಳಿದಾಗ ಲಕ್ಷದ್ವೀಪ್. ಸೊ ಇವಾಗ ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡಿದಾಗ ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳು ಅನ್ನುವಂಥದ್ದು ಇದೆ, ದಯವಿಟ್ಟು ನೆನಪಿರಲಿ. ಓಕೆನಾ? ಸೊ 18ನೇ ಕ್ವೆಶನ್ ಯಾವ್ದಾಗಿದೆ ನೋಡಿ, ಭಾರತದ ಯಾವ ಭಾಗದಲ್ಲಿ ಸೂರ್ಯ ಮೊದಲು ಗೋಚರಿಸುತ್ತಾನೆ ಅಂತ ಹೇಳ್ಬಿಟ್ಟಿದೆ. ಇದು ಬಂದ್ಬಿಟ್ಟು RPSI 2008ರ ಪ್ರಶ್ನೆ ಆಗಿದೆ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ಪೋರ್ಟ್ ಬ್ಲೇರ್, ಆಪ್ಷನ್ ಬಿ ಬಂದ್ಬಿಟ್ಟು ಇಟಾನಗರ್, ಅರುಣಾಚಲ ಪ್ರದೇಶದ ಕ್ಯಾಪಿಟಲ್ ಇದು ಇಟಾನಗರ್ ಅನ್ನುವಂಥದ್ದು ರಾಜಧಾನಿ. ಆಪ್ಷನ್ ಸಿ ಬಂದ್ಬಿಟ್ಟು ಶಿಲ್ಲಾಂಗ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಬಂದ್ಬಿಟ್ಟು ಕೋಲ್ಕತ್ತಾ. ಸೊ ಇದು ಪಶ್ಚಿಮ ಬಂಗಾಳದ ರಾಜಧಾನಿ. ಸೊ ಇಲ್ಲಿ ನಿಮಗೆ ಅನ್ಸುತ್ತೆ, ಸೊ ಅರುಣಾಚಲ ಪ್ರದೇಶದಲ್ಲಿ ಮೊದಲು ಸೂರ್ಯ ಅನ್ನುವಂಥದ್ದು ಗೋಚರ ಆಗ್ತಾನೆ, ಸೊ ದಟ್ ಇಟಾನಗರ್ ಅಂತ ಹೇಳ್ಬಿಟ್ಟು ಹಾಕ್ತೀರಾ. ಆಕ್ಚುಲಿ ಇಲ್ಲಿ ಒಂದು ನೆನಪಿಡ್ಲಿ, ಇಟಾನಗರ್ ಅನ್ನುವಂಥದ್ದು ತಪ್ಪು. ಆಕ್ಚುಲಿ ಕರೆಕ್ಟ್ ಆದಂತಹ ಆನ್ಸರ್ ಪೋರ್ಟ್ ಬ್ಲೇರ್. ಸೊ ಭಾರತದಲ್ಲಿ ಮೊದಲು ನಿಮಗೆ ಸೂರ್ಯ ಅನ್ನುವಂಥದ್ದು ನಿಮಗೆ ಎಲ್ಲಿ ಕಾಣಿಸುತ್ತೆ ಅಂತಂದಾಗ ನಿಮಗೆ ನೆನಪಿರ್ಬೇಕಾಗತ್ತೆ, ಸೊ ಪೋರ್ಟ್ ಬ್ಲೇರ್ ಅಲ್ಲಿ ಕಾಣಿಸುತ್ತೆ. ಯಾಕೆ ಅಂತಂದಾಗ ಅಂಡಮಾನ್ ಮತ್ತೆ ನಿಕೋಬಾರ್ ಅನ್ನುವಂಥದ್ದು ಕೂಡ ನಮಗೆ ಸೇರುತ್ತಲ್ಲ, ಸೊ ಅದಕ್ಕೋಸ್ಕರ ಪೋರ್ಟ್ ಬ್ಲೇರ್ ಅನ್ನುವಂತಹ ರಾಜ್ಯದಲ್ಲಿ ನಿಮಗೆ ಮೊದಲು ಸೂರ್ಯೋದಯ ಅನ್ನುವಂಥದ್ದು ಕಾಣಿಸುತ್ತೆ. ಅಕಸ್ಮಾತ್ ಪೋರ್ಟ್ ಬ್ಲೇರ್ ಅಂತ ಕೊಟ್ಟಿಲ್ಲ ಅಂತಂದಾಗ ಅರುಣಾಚಲ ಪ್ರದೇಶದಲ್ಲಿ ಡಾಂಗ್ ಅಂತ ಒಂದು ಜಾಗ ಇದೆ, ಆ ಡಾಂಗ್ ಅನ್ನುವಂತಹ ಜಾಗದಲ್ಲಿ ಸೊ ನಿಮಗೆ ಸೂರ್ಯೋದಯ ಅನ್ನುವಂಥದ್ದು ಕಾಣಿಸುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಫಸ್ಟ್. ಓಕೆನಾ? ಸೊ ಪೋರ್ಟ್ ಬ್ಲೇರ್ ಅಂತ ಕೊಟ್ಟಿದ್ರೆ ಮೊದಲು ಪೋರ್ಟ್ ಬ್ಲೇರ್ ಅಂತ ಹಾಕಿ, ಅಕಸ್ಮಾತ್ ಪೋರ್ಟ್ ಬ್ಲೇರ್ ಅಂತ ಕೊಟ್ಟಿಲ್ಲ ಅಂತಂದ್ರೆ ಸೊ ಅರುಣಾಚಲ ಪ್ರದೇಶದ ಡಾಂಗ್ ಅನ್ನುವಂತಹ ಜಾಗವನ್ನ ಕೊಟ್ಟಿರ್ತಾರೆ. ಸೊ ದಯವಿಟ್ಟು ನೆನಪಿಡಿ. ಓಕೆ, ಸೊ ಇನ್ನು ಸ್ವಲ್ಪ ಕ್ವೆಶನ್ಸ್ ಇದೆ, ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಇವತ್ತು ಸಾಕು ಇಷ್ಟು ಕ್ವೆಶನ್ಸ್. ಸೊ ನೋಡಿ, ಸ್ಪರ್ಧಾ ವಿಕಾಸದ ಹೆಮ್ಮೆಯ ಕೊಡುಗೆ ಆಗಿದೆ. ಸೊ ಯಾವ್ಯಾವ ಪುಸ್ತಕಗಳು ಸ್ಪರ್ಧಾ ವಿಕಾಸದಿಂದ ಬಂದಿದೆ ಅಂತಂದಾಗ ಸಮಗ್ರ ಭಾರತದ ಇತಿಹಾಸ ಆಗಿರ್ಬೋದು, ಸೊ ಇದು ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿಯಾಗಿದೆ. ಸೊ ಇದು ತಮ್ಮಯ್ಯ ಸರ್ ಅವ್ರದ್ದು. ಮತ್ತೆ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು. ಓಕೆನಾ? ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಕರ್ನಾಟಕ ಹಿಸ್ಟ್ರಿ ಬುಕ್ ತುಂಬ ಜನ ಕೇಳ್ತಿದ್ರಿ, ಸೊ ಹೇಳಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ಇದು ಸ್ಪರ್ಧಾ ವಿಕಾಸ ಸಂಸ್ಥೆಯಿಂದ ಬಂದಂತಹ ಪುಸ್ತಕ ಆಗಿದೆ. ಸೊ ಇದಿದೆಯಲ್ಲ ಏನು ಸಮಗ್ರ ಭಾರತದ ಇತಿಹಾಸ ಅನ್ನುವಂಥದ್ದು, ಇದು ಎಲ್ಲ ಹಿಸ್ಟ್ರಿ ಕ್ವೆಶನ್ಸ್ 1979ರಿಂದ 2020ರವರೆಗೂ ಸೊ ನಡೆದಂತಹ IAS ಇಂದ PC ಎಕ್ಸಾಮ್ ವರೆಗೂ ನಡೆದಂತಹ ಎಲ್ಲ ಸೆಂಟ್ರಲ್ ಮತ್ತೆ ಸ್ಟೇಟ್ ಎಕ್ಸಾಮ್ಸಿನ ಕ್ವೆಶನ್ ಪೇಪರ್ಸ್ ವಿತ್ ವಿವರಣೆ ಅನ್ನುವಂಥದ್ದು ಹಿಸ್ಟ್ರಿಗೆ ಸಂಬಂಧಪಟ್ಟಂಥದ್ದು ಇದರಲ್ಲಿ ಇದೆ. ಸೊ ಇದರಲ್ಲಿ ಯಾವ ಥರ ಇದೆ ಅಂತಂದಾಗ ನಾನು ಹೇಳ್ದಂಗೆ, ಸೊ ಟಾಪಿಕ್ ವೈಸ್ ಇದೆ. ಶಾತವಾಹನರು ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ IASಗೆ ಯಾವ ಕ್ವೆಶನ್ ಕೇಳಿದರೆ, PCಗೆ ಯಾವ ಕ್ವೆಶನ್ ಕೇಳಿದರೆ ಎಲ್ಲ ಕೂಡ ಒಂದು ಕಡೆ ಹಾಕಿದ್ದಾರೆ. ಓಕೆನಾ? ಸೊ ಈ ಪುಸ್ತಕಗಳು ಬೇಕು ಅಂತಂದರೆ ಸೊ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರು ನಿಮಗೆ ಕೊರಿಯರ್ ಅನ್ನುವಂಥದ್ದನ್ನ ಕೊಡ್ತಾರೆ. ಸೊ ಇವೆಲ್ಲ ಪುಸ್ತಕಗಳು ಕೂಡ ಇದೆ ನೋಡಿ. ಸಮಗ್ರ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಸರ್ಕಾರ, 5G ಸ್ಪರ್ಧಾ ಭೂಗೋಳಶಾಸ್ತ್ರ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, PSI PC ಕಿರು ಕೈಪಿಡಿ ಆಗ್ಬೋದು, ಮತ್ತು ಸಮಗ್ರ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಆಗ್ಬೋದು. ಓಕೆನಾ? ಸೊ ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ಕೈಪಿಡಿ ಅನ್ನುವಂಥದ್ದಿದೆ. ಸೊ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ ಕೂಡ ಇದೆ. ಸೊ ಇವಾಗ ಹೊಸದಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನ್ಯೂ ಎಡಿಷನ್ ಬಂದಿದೆ. ಸೊ IAS, KS, FDA, PSI, RRBಗೋಸ್ಕರನೇ. ಸೊ ಸ್ವಲ್ಪ ಫಾಸ್ಟಾಗಿ ರಿವಿಷನ್ ಮಾಡಬೇಕು ಅಂತಂದಾಗ ಈ ಪುಸ್ತಕವನ್ನು ತಗೋಬೋದು. ಚಿಕ್ಕ ಬುಕ್ ಇದಾದರೆ ಒಂಚೂರು ಸ್ವಲ್ಪ ದೊಡ್ಡದಾಗಿದೆ, ಬಟ್ ತುಂಬ ಚೆನ್ನಾಗಿ ಕವರ್ ಆಗಿದೆ. ಓಕೆನಾ? ಸೊ ಭಾರತದ ಸಂವಿಧಾನ ಮತ್ತು ಸರ್ಕಾರ, ಸೊ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಎಲ್ಲ ಕ್ವೆಶನ್ ಪೇಪರ್ಸ್ಗೂ ಸಪ್ರೇಟ್ ಒಂದು ಬುಕ್ಕನ್ನು ಮಾಡಿದ್ದಾರೆ. ಸೊ ಎಲ್ಲ ಕ್ವೆಶನ್ ಪೇಪರ್ಸ್ IAS ಇಂದ PC ವರೆಗೂ ಎಲ್ಲ ಕ್ವೆಶನ್ ಪೇಪರ್ಸ್ಗಳನ್ನು ಹಾಕಿದ್ದಾರೆ. ಸೊ ದಟ್ ಅದರ ವಿವರಣೆ ಕೂಡ ಇದೆ. ಸೊ ನಿಮಗೆ ಏನಾದ್ರು ಬುಕ್ಸ್ ಬೇಕು ಅಂತಂದರೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಸಮಗ್ರ ಭಾರತದ ಇತಿಹಾಸ ನಾನು ಹೇಳಿದ್ನಲ್ಲ, 1979ರಿಂದ 2020ರವರೆಗೂ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕವರ್ ಆದಂತಹ ಪ್ರಶ್ನೆಗಳನ್ನು ಒಂದು ಕಡೆ ಹಾಕಿದ್ದಾರೆ. ಸೊ ಇದು ತಮ್ಮಯ್ಯ S ಅನ್ನುವಂಥವ್ರು ಬರೆದಿರುವಂತಹ ಪುಸ್ತಕ. ಓಕೆ,
ಸೊ ಹೊಸ ಬ್ಯಾಚ್ಗಳು ಅನ್ನುವಂಥದ್ದು ಸ್ಪರ್ಧಾ ವಿಕಾಸ ಸಂಸ್ಥೆಯಲ್ಲಿ ಶುರುವಾಗಿದೆ. ಸೊ ಯಾರಾದರೂ ಜಾಯ್ನ್ ಆಗಬೇಕು ಅಂತಂತಂದರೆ ದಯವಿಟ್ಟು ಜಾಯ್ನ್ ಆಗಿ. ಸೊ ಸ್ಪರ್ಧಾ ವಿಕಾಸ ಅನ್ನುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಆಗಿದೆ. ಮದರ್ ಡೈರಿ ಸರ್ಕಲ್, ಯಲಹಂಕ ನ್ಯೂಟೌನ್, ಬೆಂಗಳೂರು. ಓಕೆನಾ. ಹೊಸ ಬ್ಯಾಚ್ಗಳು ಶುರುವಾಗಿದೆ. ಸೊ ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ, 7 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಬ್ಯಾಚ್ ಅನ್ನುವಂಥದ್ದು ಇರುತ್ತೆ. ಸೊ ಫಿಸಿಕಲ್ ಟ್ರೈನಿಂಗು ಕೂಡ ಅಲ್ಲೇ ಇರುತ್ತೆ. ಓಕೆನಾ. ಸೊ ದಯವಿಟ್ಟು ಯಾರಾದರೂ ಜಾಯ್ನ್ ಆಗಬೇಕು ಅಂತಂದರೆ ಸೊ ಹಿಂದೆ ನಾನು ಡಿಸ್ಪ್ಲೇ ಮಾಡಿದ್ದೀನಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ದಟ್ ಅವರು ನಿಮಗೆ ಇನ್ಫಾರ್ಮೇಷನ್ ಅನ್ನುವಂಥದ್ದನ್ನು ಕೊಡ್ತಾರೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ಇನ್ನು ಸ್ವಲ್ಪ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಕೆಳಗಡೆ ಸ್ಪರ್ಧಾ ವಿಕಾಸ ಇದು ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಯಾವಾಗ ಕ್ಲಾಸ್ ಮಾಡಿದ್ರೆ ಅಥವಾ ಬೇರೆ ಯಾವುದಾದ್ರೂ ಅಂದರೆ ಎಲ್ಲರೂ ಕ್ವೆಶನ್ ಪೇಪರ್ಸ್ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೆ ಎಕ್ಸಾಮ್ ಕಂಪ್ಲೀಟ್ ಆಗೋ ಒಳಗಡೆ ಆ ಸಿಲೆಬಸ್ ಅನ್ನುವಂಥದ್ದನ್ನ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ನೀವು ಜಾಯ್ನ್ ಆದಾಗ ನಮ್ಮ ಇದರಲ್ಲಿ ಏನಾದರೂ ವಿಡಿಯೋಸ್ ಅನ್ನುವಂಥದ್ದು ಹಾಕಿದಾಗ ಸೊ ನಿಮಗೆ ನೋಟಿಫಿಕೇಶನ್ ಅನ್ನುವಂಥದ್ದು ಬರುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ಮಿಕ್ಕಿರುವಂತಹ ಕ್ವೆಶನ್ಸ್ಗಳನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.